ಶ್ರೀಮಾತ್ರೆ ನಮಃ. ಮೊಟ್ಟ ಮೊದಲನೆಯದಾಗಿ ಸದ್ಗುರು ಸಮರ್ಥ ಶ್ರೀ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಇವರ ದಿವ್ಯ ಪಾದ ಪದ್ಮಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ, ಅವರ ಸತ್ಶಿಷ್ಯರಾದ ಶ್ರೀ ಶಂಕರ್ರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರನ್ನು ಇಂದಿನ ನಮ್ಮ ಸತ್ಸಂಗಕ್ಕೆ ಸ್ವಾಗತಿಸುತ್ತಾ, ನಮ್ಮ ಶ್ರೀಮಾತ್ರೆ ಸತ್ಸಂಗದ ಎಲ್ಲ ಸದಸ್ಯರ ಪರವಾಗಿ ಅವರನ್ನು ಇಂದಿನ ವಾಚನಕ್ಕೆ ಸ್ವಾಗತಿಸ್ತಾ ಇದ್ದೀವಿ. ಅವರು ಶ್ರೀ ಸಮರ್ಥ ರಾಮದಾಸರು ವಿರಚಿತ ಮನಾಚಬೋಧ ಅಥವಾ ಮನಾಚ ಶ್ಲೋಕ, ಅದರ ಶ್ಲೋಕಗಳ ಅರ್ಥ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಅವರಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇವೆ. ನಮ್ಮ ಆಖ್ಯಾನವನ್ನು ಶುರು ಮಾಡಿ. ಜೈ ಗುರುದತ್ತ. राजाधिराज सद्गुरुनाथ महाराज की जय. श्री गुरुदेव दत्त. गुरु ब्रह्मा गुरु विष्णु गुरुदेवो महेश्वरा, गुरु साक्षात परब्रह्मा तस्मै श्री गुरुवे नमः. गुरु साक्षात परब्रह्मा तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ, ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು महाराज की जय. श्री सद्गुरुदास राजा राम महाराज की जय. जय जय रघुवीर समर्थ. तुका सारिके पूर्ण वैराग्य ज्यांचे, वशिष्ठा परिज्ञान योगेश्वराचे. कवी वाल्मिका सारिका मान्य ऐसा, नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನ ದೇವ. ಶಾಂತಿಯೊಳು ಏಕನಾಥ, ವೈರಾಗ್ಯದಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ಪುಂಡಲೀಕ ವರದಾ ಹರಿವಿಠಲ್ ಪಾರ್ವತಿ ಪತೇಶ್ವರ ಮಹಾದೇವ್. राजाधिराज सद्गुरुनाथ महाराज की जय. श्री गुरुदेव दत्त. पावना रामा पतिता पावना रामा, पावना रामा पतिता पावना रामा. पावना रामा पतिता पावना रामा, पावना रामा पतिता पावना रामा. पावना रामा पतिता पावना रामा, पावना रामा पतिता पावना रामा. हरि नारायण गुरु नारायण, घड़ी घड़ी जो है करी पारायण. सवदासो हम नारायण. लक्ष्मी श्रीरंगधर सीता रघुवीर राधे गोविंद, हरिहर राधे गोविंद. रकुमाई पांडुरंगा. लक्ष्मी श्रीरंगधर सीता रघुवीर राधे गोविंद, हरिहर राधे गोविंद. रकुमाई पांडुरंगा. पावना रामा पतिता पावना रामा, पावना रामा पतिता पावना रामा. कुंडलीक वरदार विठ्ठल पार्वती पतेश्वर महादेव. राजाधिराज सद्गुरुनाथ महाराज की जय. श्री गुरुदेव दत्ತ. ಶ್ರೀರಾಮ್. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ
ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಚಿದಂಬರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳು ಆಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ದ ಅಧಿದೇವತೆಯಾಗಿರುವಂತಹ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು, ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಚರಣ ಪಾದಾರವಿಂದಗಳಿಗೆ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳು. ಇವತ್ತಿನ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಎಲ್ಲಾ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ, ತಾಯಂದಿರಿಗೆ ಎಲ್ಲರಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿ, ನಾವು ನೀವುಗಳೆಲ್ಲ ಸದ್ಗುರುಗಳ ಒಂದು ಪರಮ ಕೃಪಾ ಮತ್ತೊಮ್ಮೆ ನಮ್ಮ ಮನಸ್ಸಿಗೆ ಏನನ್ನ ಬೋಧ ಮಾಡಬೇಕು, ನಮ್ಮ ಜೀವನದೊಳಗೆ ಏನೇನ್ ನಾವು ಬದಲಾವಣೆ ಮಾಡ್ಕೋಬೇಕು, ಮಹಾತ್ಮರು ಸಂತೋಷಗೊಳ್ಬೇಕಾದ್ರೆ ನಮ್ಮಂತಲ್ಲಿ ಎಂತೆಂತ ಗುಣಗಳನ್ನ ನಾವು ಅಳವಡಿಸಿಕೋಬೇಕಾಗ್ತದ. ಇವೆಲ್ಲಾ ವಿಚಾರಗಳನ್ನ ಸಮರ್ಥರು ತಮ್ಮ ಮನೋಬೋಧದಲ್ಲಿ ಹೇಳ್ಕೊತ ಬರ್ಲಿಕ್ಕತ್ತಾರ. ಈಗಾಗಲೇ 51 ಮತ್ತು 52 ಶ್ಲೋಕಗಳ ಕುರಿತಾಗಿ, ಇಷ್ಟೊಂದು ಶ್ಲೋಕಗಳ ಕುರಿತಾಗಿ ನಾವೆಲ್ಲರೂ ಚಿಂತನೆ ಮಾಡಿದೆವು. ನಿಜವಾಗಿಯೂ ನಾವು ಭಾಗ್ಯವಂತರು. ಈ ಒಂದು 10 ಶ್ಲೋಕದೊಳಗಂತರೂ ಇಷ್ಟೊಂದು ವಿಶೇಷವಾದ ವಿಚಾರವನ್ನ ಹೇಳ್ಯಾರ ಸಮರ್ಥರು. ಕೆಲವೊಂದು ಆಗಂತುಕ ಗುಣಗಳು ಅಂತಾರ, ಮಹಾತ್ಮರಂತಲ್ಲಿ ಇರುವಂತಹ ಒಂದು ವಿಶೇಷ ಗುಣಗಳು, ಮಹಾತ್ಮರು ಸಂತೋಷ ಪಡುವಂತಹ ಗುಣಗಳು, ಮಹಾತ್ಮರು ಅಪೇಕ್ಷೆ ಪಡುವಂತಹ ಗುಣಗಳೇನವಲ್ಲ, ಆ ಗುಣಗಳ ನಿನ್ನಂತಲ್ಲಿದ್ರ ಮಾತ್ರ ನೀನು ಆ ಸದ್ಗುರುವಿನ ಶಿಷ್ಯತ್ವದೊಳಗ ಜಗತ್ತಿನೊಳಗ ಧನ್ಯ ಅನಸ್ಕೋತಿಪ. ಇರ್ಲಿಲ್ಲ ಅಂದ್ರೆ ನೀನು ಒಬ್ಬ ಎಲ್ಲರ ಗತೆ ಉಪದೇಶ ತಗೋತಿ, ಎಲ್ಲರ ಗತೆ ಸಪ್ತಾಹಗಳು ಮಾಡ್ತಿ, ಎಲ್ಲರ ಗತೆ ಸತ್ಸಂಗದೊಳಗೆ ಇರ್ತಿ. ಆದ್ರೆ ನೀನು ನಿನ್ನಲ್ಲಿ ಯಾವ ಗುಣಗಳನ್ನು ಬದಲಾವಣೆ ಮಾಡ್ಕೊಳ್ಳಿದಂದ್ರ ಸದ್ಗುರುಗಳು ಸಂತೋಷಗೊಳ್ಳಿಕ್ ಸಾಧ್ಯ ಇಲ್ಲ, ಜಗತ್ತು ನಿನ್ನ ಒಪ್ಪುಗೊಳ್ಳಿಕ್ ಸಾಧ್ಯ ಇಲ್ಲ. ಅದಕ್ಕೆ ಅವ್ರಂತಾರ ಜಗಿ ಧನ್ಯತೋ ದಾಸ ಸರ್ವೋತ್ತಮಾಚ. ಆ ಸರ್ವೋತ್ತಮನಾದಂತಹ ರಾಮಪ್ರಭುವಿನ ದಾಸಿ ಹೆಂಗಿರ್ಬೇಕು ಅಂದ್ರ ಅವ್ ಇಂತಿಂತ ಗುಣಗಳು ಇದ್ರ ಮಾತ್ರ ಅವ ಜಗತ್ತಿನೊಳಗೆ ಧನ್ಯ ಅನಿಸ್ಕೋತಾನ. ಹೊರತಾಗಿ ಯಾವ ಗುಣಗಳು ಅವನಂತಲ್ಲಿ ವಿಶೇಷವಾದಂತಹ ಗುಣಗಳು ಅವನಂತಲ್ಲಿ ಕಂಡು ಬರ್ಲಿಲ್ಲ ಅಂದ್ರ ಜಗತ್ತ ಅವನು ಒಪ್ಪುಗೋದಲ್ಲ ಅಂತ. ಭಲೇ ತೇತೆ ಅವಲೋಕನ ಕದಾಪಿ ನ ಕರಿತಿ ಅಂತ ಸಮರ್ಥರ ದಾಸಬೋಧನ್ಯಾಗ ಅಂತಾರ. ಭಲೆ ಅಂದ್ರ ಮಹಾತ್ಮರು ಅಂಥವ್ರ ಕಡೆ ಹೊಳ್ಳೆ ಸಹಿತ ನೋಡುದಿಲ್ಲ ಅಂತಾರ. ಅವಲೋಕನ ನಾಯಿ ಕರಿತಿ ಅಂತ. ಭಲೇ ತೇತೆ ಅವಲೋಕನ ನಾಯಿ ಕರಿತಿ ಅಂದ್ರ ಮಹಾತ್ಮರು ಅಂಥವ್ರ ಕಡೆ ನೋಡುದಿಲ್ಲ ಸಹಿತ. ಉಪದೇಶ ಕೊಟ್ಟ ಮಾತ್ರಕ್ಕೆ ಮಹಾತ್ಮರು ಯಾರ ಶಿಷ್ಯರು ಬಿಡಿದವರಿಗೂ ಇರುದಿಲ್ಲ. ನಾವು ತಿಳ್ಕೊಬೇಕಿದನ್ನ. ಏನು ಹೌದು, ನಮ್ಮ ಮನ್ಯಾಗ ಭಾಳ ಇದ್ರು, ನಮ್ಮ ಮನ್ಯಾಗ ಪ್ರಸಾದ್ ತಗೋತಿದ್ರು, ನಮ್ಗ ಅವ್ರಿಗೆ ಬಹಳ ನಿಕಟ, ನಮ್ಮನ್ನ ಮಗಳಗತ್ತೆ ನೋಡ್ತಿದ್ರು, ಹಿಂಗ ಇಲ್ಲದ ಕಲ್ಪನೆಗಳನ್ನ ನಾವು ಮಾಡ್ಕೊಂಡು ಕೂಡ್ತೇವಲ್ಲ, ಇದಕ್ಕ ಅರ್ಥ ಇಲ್ಲ ಅಂತಾರ. ಮಹಾತ್ಮರ ದೃಷ್ಟಿಯೊಳಗ ಅರ್ಥ ಇಲ್ಲ. ಯಾಕಂದ್ರ ಅವರು ನಿರ್ಗುಣ, ನಿರಾಕಾರ, ಆಮೇಲೆ ನಿರ್ವಿಕಾರ ಒಂದು ಸ್ಥಿತಿಗೆ ಹೋದಂತಹ ಪರಬ್ರಹ್ಮ ಸ್ವರೂಪಿಗಳಿರ್ತಾರ. ಅವರು ಅನಂತ ಕೋಟಿ ಬ್ರಹ್ಮಾಂಡಗಳನ್ನ ಅವುಗಳ ರಚನೆಗೆ ಕಾರಣ ಆಗಿದ್ರು ಸಹಿತ ಅವ್ರು ಎಲ್ಲದರಿಂದ ಹೊರಗಿದ್ದಾರೆ. ಏನ್ರಿ, ಅದಕ್ಕೆ ನಾನೇ ಕಾರಣ ಇದ್ದೀನಿ ಅಂತದ್ದು ಎಲ್ಲೂ ಸುಳುವು ಕೊಟ್ಟಿಲ್ಲ ಅವರು. ಮತ್ತದನ್ನ ನಡ್ಸ್ಕೊಂಡು ಹೋಗ್ಲಿಕ್ಕೂ 3 ಮಂದಿನ ಬೇರೆ ನೇಮಿಸಿಬಿಟ್ಟಾರ ಅವರು. ಬ್ರಹ್ಮ, ವಿಷ್ಣು, ಮಹೇಶ್ವರ, ನೀವು ನಡ್ಸ್ಕೊಂಡು ಹೋಗ್ರಿಪ್ಪ. ಯಾರ್ಯಾರ ಕರ್ಮ ಹೆಂಗದ, ಯಾರ್ಯಾರು ಹೆಂಗಿದ್ದಾರ ಅದ್ರ ಪ್ರಕಾರ ಅವ್ರಿಗೆ ಫಲ ಕೊಟ್ಕೊತ ಹೋಗ್ಬಿಡ್ತಾರ, ನಡೆದು ಬಿಟ್ಟದ. ಅಂದ್ರ ಇವ್ರು ಯಾರನ್ನೂ ಹಚ್ಗೋದಲ್ಲ, ಯಾರನ್ನೂ ಹಚ್ಕೊಳಾರ್ದ ಇರುವುದಿಲ್ಲ. ಯಾರನ್ನೂ ಪ್ರೀತಿ ಮಾಡುದಿಲ್ಲ, ಯಾರನ್ನೂ ಪ್ರೀತಿ ಮಾಡ್ಲಾರ್ದ ಇರುವುದಿಲ್ಲ. ಅಂದ್ರೆ ಇವರ ಸ್ವರೂಪ ಹೆಂಗದ ಅಂದ್ರೆ ಸದ್ಗುರುಗಳ ಸ್ವರೂಪ ಅದು ಪ್ರೇಮ ಸ್ವರೂಪದ. ಆ ಸ್ವರೂಪದ ಸಮೀಪ ನಾವ್ ಎಷ್ಟು ಹೋಗ್ತೇವೆ, ಸದ್ಗುರುಗಳ ಸ್ವರೂಪದ ಸಾಮೀಪ್ಯದೊಳಗೆ ನಾವ್ ಎಷ್ಟು ಹೋಗ್ತೇವಲ್ಲ ಅಷ್ಟಷ್ಟ ಆ ಪ್ರೇಮದ ಅನುಭೂತಿ ಅವ್ರವ್ರಿಗೆ ಆಗ್ತಿರ್ತದೆ. ಹೊರತಾಗಿ ಎಲ್ಲರಿಗೂ ಅನುಭೂತಿ ಆಗುದಿಲ್ಲ. ಈಗ ಅದೊಂದು ರೀತಿ
ಅವರು ಅವ್ರಂತಲ್ಲಿ ಯಾವ ವಿಕಾರ ಇಲ್ಲ. ಪ್ರೇಮ ಮಾಡ್ಲಿಕ್ಕತ್ತಾರ ಅಂದ್ರೆ ಅದು ಒಂದು ವಿಕಾರ ಅನಿಸ್ತದ. ಈಗ ಸದ್ಗುರುಗಳು ನಾನು ಭಯಂಕರ ಪ್ರೇಮ್ ಮಾಡ್ತಿದ್ರು, ನಿನ್ನ ಪ್ರೇಮ್ ಮಾಡ್ತಿದ್ರ ಪ್ರೇಮ್ ಮಾಡೋ ವಿಕಾರ ಅವ್ರು ಅಂತಲ್ಲಿ ಅದನ್ನಂಗ ಆತಲ್ಲ. ಅಂದ್ರ ಅವರು ಪ್ರೇಮೂ ಮಾಡುದಿಲ್ಲ, ದ್ವೇಷೂ ಮಾಡುದಿಲ್ಲ. ಅವ್ರು ಹೆಂಗಿದ್ದಾರಂದ್ರ ಅವ್ರು ಹೆಂಗಿದ್ದಾರೋ ಹಂಗೆ ಇದ್ದಾರ. ಸದ್ಗುರುಗಳನ್ನು ವರ್ಣ ಮಾಡ್ಲಿಕ್ಕೆ ಹೋಗಿ ವೇದಶಾಸ್ತ್ರಗಳು ಯಾಕೆ ನೇತಿ ಹೇಳ್ಲಿಕ್ಕತ್ತು ಅಂದ್ರ ಅವನು ವರ್ಣ ಮಾಡ್ಲಿಕ್ಕೆ ಅವಕ್ಕೂ ಆಗ್ಲಿಲ್ಲ. ಮಣೋಣಿ ಸದ್ಗುರು ಪೂರ್ಣಪಣೆ ಅಂತಾರು. ದೇವಾಹೂನ ಕೋಟಿ ಗುಣೆ ಜಯಾಸಿ ವರ್ಣಿತ ಭಾಂಡನೆ ವೇದಶಾಸ್ತ್ರಲಾಗಲಿ ಅಂತ ಅವನನ್ನು ವರ್ಣ ಮಾಡ್ಲಿಕ್ಕೆ ಹೋಗಿ ವೇದಶಾಸ್ತ್ರಗಳು ಒಂದ್ ರೀತಿ ಜಗಳಾಡಿದಂಗ್ ಮಾಡ್ಲಿಕ್ಕತ್ತಾವ. ವೇದ ಅಂತದ ಅವ ಹಿಂಗಿದ್ದಾನ, ಶಾಸ್ತ್ರ ಅಂತದ ಹಂಗಿಲ್ಲ, ಅದಕ್ಕಿಂತ ಅತೀತನಾಗಿದ್ದಾನ. ಮುಂದ ಶಾಸ್ತ್ರ ಅತೀತನೇ ಅನ್ನೋದ್ಗಳ ವೇದ ಅಂತದ ಇಲ್ಲ ಹಂಗಿದ್ದಾನ. ಅಂದ್ರೆ ಎರಡು ತರದಲ್ಲೂ ಅವ್ರಿಗೆ ಹೆಂಗ ಆಗಿಬಿಟ್ಟದಂದ್ರೆ ಎರಡು ವೇದಶಾಸ್ತ್ರಗಳು ತಮ್ಮ ಒಂದ ಇದು ಅಲ್ಲಿ ಕಳ್ಕೊಂಡು ಸಮರ್ಥ್ರೆ ಅಂತಾರ. ಸಮರ್ಥ್ರ ಏನ ದುರು ನೀ ಮಾಜ ನಮಸ್ಕಾರ ಗುರುದೇವ ಪೈಲಪಾರ ಪಾವ ವಿಭವಾಚ. ಸದ್ಗುರುಗಳು ವರ್ಣ ಮಾಡುವ ಹೊತ್ನ್ಯಾಗ ಸದ್ಗುರುನಾಥ ನಿನ್ನ ವರ್ಣ ಮಾಡ್ಬೇಕಂತ ಮಾಡಿದ್ರೆ ಖರೆ, ನಿನ್ನಂತಲ್ಲಿ ಮಾಯೆಯ ಸ್ಪರ್ಶನೇ ಇಲ್ಲಂದಾಗ ನಿನ್ನ ಹೆಂಗ್ ವರ್ಣ ಮಾಡ್ಲಿ ಅಂತಾರ ಸಮರ್ಥರು. ಯಾಕಂದ್ರ ಅಕ್ಷರಗಳಿಂದ ವಾಣಿಯಿಂದ ನಾನು ಏನಾದ್ರೂ ನಿನ್ನನ್ನು ವರ್ಣ ಮಾಡ್ಬೇಕಾದ್ರ ಆ ವಾಣಿಗಳಾಗ್ಲಿ ಅಕ್ಷರಗಳಾಗ್ಲಿ ಶಬ್ದಗಳಾಗ್ಲಿ ಇವೆಲ್ಲ ಮಾಯೆಯೊಳಗೆ ಬಂದು ಮತ್ತ ಅಂದಾಗ ಅವುಗಳಿಂದ ನಿನ್ನನ್ನು ಹೆಂಗ್ ನಾನು ವರ್ಣ ಮಾಡ್ಲಿ? ಅದಕ್ಕೆ ಅವ್ರಂದ್ರು ಆತ ಸ್ತೌಹ ಪರಮಾರ್ಥ ಆತ ಸದ್ಗುರು ವರ್ಣವೇನ ಅಂದ್ರು. ಅಂದ್ರೆ ವರ್ಣ ಮಾಡ್ಲಿಕ್ಕೆ ಆಗುದು. ತೇ ಸ್ವರೂಪ ಮಜ ಅಜ್ಞಾನ ಕಾಯ ಕಳೆ ಅಂತಾರ ಸಮರ್ಥರು. ಸದ್ಗುರುಗಳ ಆ ಸ್ವರೂಪ ನನ್ನಂತ ಅಜ್ಞಾನಿಗೆ ಏನು ಗೊತ್ತಾಗ್ತದೆ. ಅದಕ್ಕ ಅವ್ರಂದ್ರು ಅಸಾಲ ತೈಸ ಆಸ. ಸದ್ಗುರುನಾಥ ನೀ ಹೆಂಗಿದ್ದಿ ಅಂತಂದ್ರೆ ನೀ ಹೆಂಗಿದ್ಯೋ ಹಂಗೆ ಇದೆಯಂತ. ನಿನಗೆ ಮತ್ತೊಂದು ಯಾವ್ದಾದ್ರು ಉಪಮಾ ಕೊಟ್ಟು ಹೇಳಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ. ಅದಕ್ಕ ದುರುನಿ ಮಾಜ ನಮಸ್ಕಾರ. ಸನೇದಾಗ ಸಹಿತ ನಿನ್ನಂತಲೇ ಬರುದು ಅಂತಾರು. ದೂರದಿಂದನೇ ನಿನಗೆ ನಮಸ್ಕಾರ. ಗುರುದೇವ ಪೈಲಪಾರು ಪಾವ ವಿಭವಾಚ. ನನ್ನ ನೀ ಭವಸಾಗರದಿಂದ ಪಾರು ಮಾಡಪ್ಪ ಅಂತೇಳಿ ಅನನ್ಯವಾಗಿ ಸಮರ್ಥ ರಾಮದಾಸ್ ಮಹಾರಾಜರು ಬೇಡ್ಕೋತಾರ ಏನ್ರಿ. ಅದಕ್ಕ ಸದ್ಗುರುನಾಥರನ್ನ ನಾವು ತಿಳ್ಕೊಂಡೇವು ನಾವ ಅವನಂತ ಅಜ್ಞಾನಿನೇ ಯಾರು ಅಲ್ಲ. ಸದ್ಗುರುಗಳ ಒಂದು ರೂಪವನ್ನು ವರ್ಣ ಮಾಡ್ಕೊತ ಹೋಗವನು ಅವನಿಗೂ ಸಹಿತ ಏನು ಇದು ಮಾಡ್ಲಿಕ್ಕೆ ಬರುದಿಲ್ಲ. ಯಾಕಂದ್ರ ಯಾರು ಅವತಾರಿಕ ರೂಪ ಈ ಒಂದು ಶರೀರವನ್ನು ಧಾರಣ ಮಾಡ್ಕೊಂಡು ಬಂದಾರಲ್ಲ ಅವ್ರ ಶರೀರ ಇಲ್ಲಿ ತನಕ ಯಾರೂ ಇಲ್ಲ. ರಾಮಕೃಷ್ಣಾದಿಗಳು ಮೊದಲು ಮಾಡ್ಕೊಂಡು ಆ ಶರೀರವನ್ನು ತ್ಯಾಗ ಮಾಡ್ಬೇಕಂತ ಸುಮ್ಮ ಅವರ ಒಂದು ಗುರುತನ್ನ ಆವಾಗ ಆ ಯುಗದಾಗ ಇವ್ರು ಹಿಂಗಿದ್ರು, ರಾಮ್ ಅಂದ ಕೂಡಲೇ ಬಾಣ ಇತ್ತು, ಹಿಂಗೆಲ್ಲ ಒಂದು ಮೂರ್ತಿ ಮಾಡ್ಕೊಂಡು ಪ್ರೇಮ್ ಮಾಡ್ಲಿಕ್ಕೆ ಹೊರತಾಗಿ ಅವ್ರು ಹಿಂಗೇ ಇದ್ರು ಅಂತೇಳಿ ಯಾರು ನೋಡಿಲ್ಲ. ಹೌದಲ್ಲ? ಅಂದ್ರ ರೂಪ ಇವೆಲ್ಲ ಏನವಲ್ಲ ಇವು ಅಶಾಶ್ವತವ, ಎಲ್ಲರಿಗೂ ಅವ. ರಾಮಕೃಷ್ಣಾದಿ ಮೊದಲು ಮಾಡಿಕೊಂಡು ಆಗಿ ಹೋದಂತ ಸಂತರು, ಶರಣರು, ದಾಸರು, ಸದ್ಗುರುಗಳು, ಸೂಪಿಗಳು ಇವರೆಲ್ಲರೂ ಅವತಾರ ಕಾರ್ಯ ಮಾಡಿದ್ರು. ಇವರೆಲ್ಲರೂ ನಿರ್ವಿಕಾರ ಸ್ವರೂಪರು. ಆದರೂ ಸಹಿತ ಅವರು ಈ ಶರೀರವನ್ನ ತ್ಯಾಗ ಮಾಡಿ ಹೋಗಬೇಕಾತು. ನಿಮಗ ವಿಚಿತ್ರ ಅನಿಸ್ಬಿಡ್ತದ. ಸಮರ್ಥ ರಾಮದಾಸ್ ಮಹಾರಾಜರ ಅಣ್ಣ ಗಂಗಾಧರ ಅಂತ ಹೇಳಿದ್ರು. ಗಂಗಾಧರ ಅವ್ರಿಗೆ ಶ್ರೇಷ್ಠ ಅಂತೇಳಿ ಏಕನಾಥ್ ಮಹಾರಾಜರ ಹೆಸರಿಟ್ಟಿದ್ರು. ಇವಾಗ ಶ್ರೇಷ್ಠ ಅನ್ರಿಪ್ಪ ಅಂತೇಳಿ ಅವರು ಕೃಷ್ಣಾ ತೀರದೊಳಗೆ ನಿಂತುಕೊಂಡು ಏನಪ್ಪಾ ಅಂದ್ರೆ ಗೋದಾವರಿ ತೀರದೊಳಗೆ ನಿಂತುಕೊಂಡು ರಾಮಭಕ್ತಿಯನ್ನು ಬೆಳೆಸಿದ್ರು. ಅವರ ಅಂಕಿತ ನಾಮ, ಅವರು ಬರೆದಂತ ಸಾಹಿತ್ಯದ ಅಂಕಿತ ನಾಮ, ಅಭಂಗದ ಅಂಕಿತ ನಾಮ ರಾಮಿ ರಾಮದಾಸ ಅಂತ ಹೇಳಿ ಸ್ವತಃ ರಾಮಪ್ರಭುನೇ ಅವ್ರಿಗೆ ಹೇಳಿದ್ದಾರೆ. ನೋಡಪ್ಪ ಶ್ರೇಷ್ಠ, ಇನ್ನು ಮೇಲೆ ನೀನು ರಾಮಿ ರಾಮದಾಸ ಅನ್ನುವಂತ ಇದರಿಂದ ಪ್ರಚಾರಕ್ಕೆ ಬಾ ಅಂತೇಳಿ. ಅಂತ ಒಂದು ಅಸಾಮಾನ್ಯ ಸಂತರು, ಅಸಾಮಾನ್ಯ ಒಂದು ಏನಪ್ಪಾ ಅಂದ್ರ ಆ ನಿರ್ವಿಕಾರ ಪರಬ್ರಹ್ಮ ಸ್ವರೂಪಿಗಳಾಗಿರುವಂತಹ ಆ ಗಂಗಾಧರ ಅವರು ಎಲ್ಲ ಒಂದ್ ಕಡೆ ಊರಿಗೆ ಭಕ್ತಿ ಕಾರ್ಯಕ್ಕಾಗಿ ಹೋಗಿರ್ತಾರೆ. ಹೋಗಿ ತಿರುಗಿ ಜಾಂಬಗಾವಕ್ ಬರುವ ಹೊತ್ನ್ಯಾಗ
ಏನ್ ಅಲ್ಲೇ ನಡ್ಕೊತ ಹೋಗಿರ್ತಾರ, ನಡ್ಕೊತ ಬರ್ಲಿಕ್ಕತ್ತಿರ್ತಾರ. ನಡುನೆ ಅವರ ಒಂದು ನಿರ್ಯಾಣದ ಸಮಯ ಬಂದ್ ಬಿಡ್ತದ ನೋಡ್ರಿ. ಆ ಕಡೆ ಜಾಂಬಕ್ ಬಂದ ಅವ್ರ ದೇಹ ಬಿಡಬಹುದಾಗಿತ್ತು, ಅಥವಾ ಅಲ್ಲೇ ಯಾವ ಊರಿಗೆ ಹೋಗಿದ್ರ ಅಲ್ಲಿ ಬಿಡ್ಬೇಕಾಗಿತ್ತು. ಅಲ್ಲಿ ಶಿಶುಗಳಿಗಿತ್ತು, ಜಾಂಬದಾಗೂ ಇತ್ತು. ಆ ಎರಡು ಕಡೆ ದೇಹ ಬಿಡ್ಬೇಕಾಗಿತ್ತವ್ರು. ನಾವಂತೇವು ಮಹಾತ್ಮರು ಇಚ್ಛಾಮರಣಿಗಳು. ಹೌದು, ಇಚ್ಛಾಮರಣಿಗಳು ಖರೆ. ಆದ್ರೆ ತಮ್ಮ ಇಚ್ಛೆ ಪ್ರಕಾರ ಅವ್ರ ದೇಹ ತ್ಯಾಗ ಮಾಡೋದಿಲ್ಲ. ಅದು ಹೆಂಗ್ ಒಂದು ಮೇಲಿನಿಂದ ಇದು ಇರ್ತದಲ್ಲ, ಅದೇ ಪ್ರಕಾರ ಮಾಡ್ತಾರ. ಅದು ಎಲ್ಲಿ ಆತಂದ್ರ ಜಾಂಬು ಊರಕ್ಕಿಂತ ಮೊದಲಿಗೆ ನಡುನೆ ಅವರು ತಮ್ಮ ದೇಹವನ್ನು ವಿಸರ್ಜನೆ ಮಾಡ್ಬೇಕಾತು. ಅಂದ್ರ ಇದು ಈ ಪಂಚಭೂತಗಳಿಂದ ನಿರ್ಮಾಣವಾದಂತಹ ಈ ದೇಹ, ಅದು ಪಂಚಭೂತಗಳು ತಮ್ಮೊಳಗ ಇದನ್ನ ಎಲ್ಲಾ ಸರ್ವಭೂತಗಳನ್ನ ಏನಪ್ಪಾ ಅಂದ್ರ ಲಯ ಮಾಡ್ಕೋತಾವ. ಅದಕ್ಕೊಂದು ಸಮಯ ಅದ. ಆ ಸಮಯ ಬಂತು ಅಂದ್ರ ಯಾರಿಗೂ ಏನೂ ಆಗುದಿಲ್ಲ. ನೋಡ್ರಿ, ಕೃಷ್ಣ ಪರಮಾತ್ಮ ಅಡವ್ಯಾಗ ಮಲ್ಕೊಂಡಿದ್ದ. ಆ ಬ್ಯಾಡನ ಬಾಣ ಬಂದು ಬಟ್ಟಿಗೆ ಇದು ಆಗಿ ಅವ್ರು ಇದು ಆತು. ಶ್ರೀರಾಮ ಪ್ರಭು ಅಂತರು ಕಾಲನೇ ಬಂದ್ಬಿಟ್ಟು ಕರ್ಕೊಂಡು ಹೋಗ್ಲಿಕ್ಕೆ. ಆವಾಗ ಸರಿಯೂ ನದಿಯೊಳಗ ಅವ್ರು ಹೋಗ್ಬಿಟ್ರು. ಅಂದ್ರೇನು, ಇದು ಮಾಡ್ಬಿಟ್ರು. ಅಂದ್ರೆ ಒಟ್ಟಿನ ಮೇಲೆ ಹೆಂಗದ ಅಂದ್ರ ಇದು ಬಹಳಷ್ಟು ಗುಹ್ಯವಾದದ್ದದ, ಬಹಳ ಸೂಕ್ಷ್ಮದ. ಇದನ್ನ ಅರಿಬೇಕಾದ್ರೆ ಪಾತ್ರತಾ ಬೇಕ. ಸದ್ಗುರುಗಳ ಒಂದು ಸಂತೋಷಗೊಳ್ಬೇಕಾದ್ರ, ಸದ್ಗುರುಗಳ ರೂಪ ಸ್ವರೂಪದ ಬಗ್ಗೆ ಕಿಂಚಿತ್ ಅನುಭವ ನಮಗೆ ಆಗ್ಬೇಕಾಗಿತ್ತು ಅಂದ್ರ, ಅದೇ ಸ್ವರೂಪ ನಂಬುದು ಅನ್ನುವಂತಹದ್ದು ಅಂತ ಒಂದು ಅಂತಿಮ ಸ್ಥಿತಿ ನಮಗ ಆಗ್ಬೇಕಾಗಿತ್ತು ಅಂದ್ರ, ಸದ್ಗುರುಗಳಂತ ಇರುವಂತಹ ಮಹಾತ್ಮರುಗಳಂತಲ್ಲಿ ಇರುವಂತಹ ಆಗಂತುಕ ಗುಣಗಳನ್ನು ನಾವು ಧಾರಣ ಮಾಡ್ಕೋ. ಕೇವಲ ಕೇಳೋದ್ರಿಂದ ಪರಮಾರ್ಥ ಸಾಧಿಸುವುದಿಲ್ಲ, ಕೇವಲ ಹೇಳುವುದರಿಂದ ಸಾಧಿಸುವುದಿಲ್ಲ, ಕೇವಲ ಓದುವುದರಿಂದ ಸಾಧಿಸುವುದಿಲ್ಲ, ಕೇವಲ ಹಾಡುವುದರಿಂದ ಸಾಧಿಸುವುದಿಲ್ಲ, ಕೇವಲ ನಾನು ತಿಳಿದು ಅನ್ನೋದ್ರಿಂದನೂ ಸಾಧಿಸುವುದಿಲ್ಲ. ಅದು ಸಾಧಿಸಬೇಕಾಗಿತ್ತು ಅಂತಂದ್ರ ಸದ್ಗುರುಗಳು ಸಂತೋಷಗೊಳ್ಳುವಷ್ಟು ನಮ್ಮಲ್ಲಿ ಏನಾಗಬೇಕು ಅಂದ್ರ ಅಂತ ಒಂದು ಅನನ್ಯ ಭಾವ ನಿರ್ಮಾಣ ಆಗಬೇಕು. ಅಂತ ಒಂದು ಶ್ರೇಷ್ಠ ಗುಣಗಳನ್ನು ನಮ್ಮಲ್ಲಿ ಇದು ಪ್ರಾಪ್ತ ಆಗ್ಬೇಕು. ಜಗತ್ತಿನ ಕಲ್ಯಾಣದ ಕಳಕಳಿ ನಮಗೆಲ್ಲ ಇರಬೇಕು. ಅವ್ರಂತಾರ, ಅಪಣತರ ಎಲ್ಲ ನಾವಲ್ಲ. ಸದ್ಗುರುಗಳು ಅಂತಾರ, ಅಕಸ್ಮಾತ್ ನೀನು ಆತ್ಮ ಸಾಕ್ಷಾತ್ಕಾರ ಸ್ಥಿತಿಗೆ ಹೋಗಿದ್ದಂದ್ರ ನೀವೊಬ್ಬ ಉದ್ಧಾರ ಆಗಿ ಏನ್ ಮಾಡವ ಅಂತಾರ. ಈಗ ನಾವೇನಂತೇವ್, ನಾವೊಬ್ಬರು ಉದ್ಧಾರ ಆದ್ರ ಸಾಕಂತ ಎಷ್ಟೋ ಮಂದಿ ಉಪದೇಶ ತಗೊಂಡು ಹೋಗಿ ಅಡವ್ಯಾಗ, ಗುಡ್ಡದಾಗ, ಹಿಮಾಲಯದಾಗ ಕೂತ್ ಧ್ಯಾನ ಮಾಡ್ತಾರ, ಸಾಕ್ಷಾತ್ಕಾರ ಮಾಡ್ಕೋತಾರ. ಅದರಿಂದ ಏನಾತಂತಾರ ಅವ್ರು. ನೀವೊಬ್ಬ ಸಾಕ್ಷಾತ್ಕಾರ ಮಾಡ್ಕೊಂಡ್ರೆ ಏನ್ ಕಮಾಯಿ ಮಾಡಿದಂಗು ಆತು ಅಂತೇಳಿ ಸದ್ಗುರುಗಳೇ ಅಂತಾರ. ಅಪಣತರೇಲ ನವೇತೆ ನವಲ. ನವಲ ಅಂದ್ರೆ ಏನು ಆಶ್ಚರ್ಯವಾದ ಮಾತಲ್ಲ. ಕುಲ ಉದ್ಧಾರ ಇಲ್ಲ ಸರ್ವಾಂಚಿದು. ಈ ಭೂಮಿ ಮೇಲೆ ಹುಟ್ಟಿ ಬಂದಂತಹ ಎಲ್ಲಾ ಜೀವಿಗಳು ಉದ್ಧಾರ ಆಗ್ಬೇಕನ್ನುವಂತ ಅಪಾರ ಕಳಕಳಿ ನಿನ್ನಂತಲ್ಲಿ ಇರ್ಬೇಕಂತ. ಈಗ ನೀವೆಲ್ಲರೂ ಇಷ್ಟು ಪ್ರತಿ ದಿವಸ ಇಷ್ಟೊಂದು ಸತ್ಸಂಗಗಳನ್ನು ಇಲ್ಲಿ ಹಮ್ಕೋತೀರಿ, ಧ್ಯಾನ ಮಾಡ್ತೀರಿ. ಇವನ್ನೆಲ್ಲ ಒಂದು ಕೂಡ್ಕೊಂಡು ನೀವು ಮಾಡ್ಬೇಕಂತಿಲ್ಲ. ಇದು ಭಗವಂತ ಗತಿ ಸೇರ್ತದ, ಇದು ಸೇರ್ತದ. ಸತ್ಸಂಗಗಳನ್ನು ಹಮ್ಕೋತೀವಲ್ಲ, ಇದು ಸೇರ್ತದ. ಬರೇ ನೀವೊಬ್ಬ ಕುತ್ಕೊಂಡ್ ಧ್ಯಾನ ಮಾಡಿ ನೀವೊಬ್ಬ ಕೋಲ್ಯಾಗ ಕುತ್ಕೊಂಡು ಸಾಕ್ಷಾತ್ಕಾರ ಮಾಡ್ಕೊಂಡೆ ಅಂದ್ರೆ ಏನ್ ದೊಡ್ಡಾಗದಾತು ಅಂತಾರ. ಅದಕ್ಕ ಇವೆಲ್ಲ ಏನು ನೀವೆಲ್ಲರೂ ಮಾಡ್ಲಿಕ್ಕತ್ತಿರಲ್ಲ, ಇದನ್ನ ಏನು ನನಗನ್ನಿಸ್ತದ, ವಾರಕ್ಕೊಂದ್ ಸತ್ಸಂಗ ಮಾಡ್ಬೇಕಾದ್ರೂ ಸಹಿತ ಜಗತ್ತು ಬ್ಯಾಸರಗೊಳ್ಲಿಕ್ಕತ್ತದ. ನೀವು ಪ್ರತಿ ದಿವಸ ಇಷ್ಟೊಂದು ಸತ್ಸಂಗಗಳನ್ನ ಹಮ್ಕೋತೀರಿ, ಸತ್ ವಿಚಾರಗಳನ್ನ ಚಿಂತನೆ ಮಾಡ್ತೀರಿ, ಆಮೇಲೆ ಭಗವಂತನ ಒಂದು ಗುಣಗಾನ ಮಾಡುವಂತ ಪದಗಳನ್ನ ಅಂತೀರಿ, ಕುತ್ಕೊಂಡು ಧ್ಯಾನ ಮಾಡ್ತೀರಿ. ಇಷ್ಟೊಂದು ಪ್ರೇಮದಿಂದ ನೀವು ಮಹಾತ್ಮರ ಮಾತುಗಳನ್ನ ಕೇಳಬೇಕಂತ ಪೂರ್ಣ ಮೈತುಂಬ ಕಿವಿಯಾಗಿ ಕೂಡ್ತೀರಿ. ಖರೆ ನಿಮ್ಮೆಲ್ಲರಿಗೂ ನನ್ನ ಏನಪ್ಪಾ ಅಂದ್ರ ದೀರ್ಘದಂಡ ನಮಸ್ಕಾರ. ಯಾಕಂದ್ರ ಇಂಥ ಒಂದು ಭಗವಂತನ ಬಗ್ಗೆ ಪ್ರೇಮದಿಂದ ಕೇಳುವಂತ ಭಾವನೆ ಮುನಿಗೆ ಹೋಗ್ಬಿಟ್ಟದ ಅನ್ಸಿದ್ರೆ. ಮಹಾತ್ಮರು ಮೊದಲು ಮಾಡ್ಕೊಂಡು ಏನ್ ಮಾಡಿಬಿಟ್ರು, ಇಷ್ಟೆಲ್ಲ ಹಮ್ಮಿಕೊಂಡ್ರು, ಜನರನ್ನ ತಯಾರು ಮಾಡಿದ್ರು, ಅವ್ರಿಗೆ ಮಾರ್ಗ ತೋರಿಸಿದ್ರು. ಅವರು ತಮ್ಮ ನಿರ್ಯಾಣ ಕಾಲದೊಳಗ ನಮ್ಮ ಶಿಷ್ಯರು ನಾ ತಿಳ್ಕೊಂಡಟ್ಟು ಯಾರು ಮುಂದೆ ಬರ್ಲಿಲ್ಲ ಅಂತೇಳಿ ಮನಸ್ಸಿಗೆ ನೋವು ಮಾಡ್ಕೊಂಡು ಹೋಗ್ಬಿಟ್ರು. ಯಾಕಂದ್ರ ನಮ್ಮ ಪ್ರಪಂಚದಿಂದ ನಮಗ್ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗುವಂತ ಏನು ಮತ್ತೆ ನಮ್ಮ ಪ್ರಪಂಚನೇ ನಮಗ್ ಮುಂದೆ ಬಂದು ಅದೇ ಮಹತ್ವಪೂರ್ಣ ಅನ್ನಿಸ್ತದ. ಇದು ಆಗ್ಬಿಡ್ತದ. ನೋಡ್ರಿ, ಇವತ್ತಿನ ದಿವ್ಸ ಸತ್ಸಂಗ ಮಾಡ್ತಾರಂದ್ರು ಸಹಿತ ಒಂದ್ 5 ನಿಮಿಷ ಲಘು ಬರ್ಲಿಕ್ಕೆ ಆಗುದಿಲ್ಲ.
5 ನಿಮಿಷ ಲೇಟ್ ಮಾಡಿ ಹೋದ್ರ ಎದಿ ಹೊಡ್ದಂಗ ಆಗ್ತದ. ಅವ್ನ ಮುಂದಿನ 1 ತಾಸ ತನಕ ಏನ್ ಕೇಳಿದ್ದೆಲ್ಲ ಹೊಳೆ ಮುಂಚೆ ಅಂತ ತೊಳ್ದಂಗ ಆಗ್ತದ. ಎಷ್ಟರೇ ಪ್ರಪಂಚ ಸಂಬಂಧ ಇದು ಮಾಡುದು. ಜ್ಞಾನದೇವ ಮಣೆ ಹರಿಜಪಕರಣೆ ತುಟೇಲ ಧರಣೆ ಪ್ರಪಂಚಾಚಿ ಅಂತ ಏನ್ ಮೌಲ್ಯವರಂತಾರ. ಅದ್ ಹಂಗೆ ಹೋಗುದಿಲ್ರು, ಅದು ಹರಿಜಪಕರಣೆ ನಾಮಸ್ಮರಣೆ ಮಾಡ್ರಿ. ನಾಮಸ್ಮರಣೆ ನಿಮ್ಮನ್ನ ಪ್ರಪಂಚದಿಂದ ಹೊರಗೆ ಹಾಕ್ತಾ ಹೊರತಾಗಿ ನೀವ್ ಯಾರು ಪ್ರಪಂಚದಿಂದ ಹೊರಗೆ ಬರೋ ತಾಕತ್ ನಿಮ್ದು ಅಲ್ಲೇ ಅಲ್ಲಂತ. ನಾವೆಲ್ಲರೇ ಬಹಳ ತಿಳ್ಕೊಂಡೆವು ಪ್ರಪಂಚದಿಂದ ಹೊರಗೆ ಬರ್ತೇವಂದ್ರ ಆಗುದಿಲ್ಲ. ನಾಮಸ್ಮರಣೆ ಮಾಡ್ರಂತ. ಆ ನಾಮ ನಿಮ್ಮನ್ನ ಏನ್ ಮಾಡಿಬಿಡ್ತಂದ್ರ ಮನಾ ಸಂಘ ಹಾ ಸರ್ವ ಸಂಘಾಸ ತೋಡಿ ಅಂತ. ಈ ಮನಾತಿ ಶ್ಲೋಕದ ಕೊನೆಯ ಒಂದು ಓವಿಗಳೊಳಗ 1-2 ಶ್ಲೋಕದೊಳಗ ಇನ್ನು ಹೇಳ್ತಾರ. ಮನಾ ಸಂಘ ಹಾ ಸರ್ವ ಸಂಘಾಸ ತೋಡಿ. ಮನವೇ ಈ ನಾಮದ ಸಂಘ ಏನದಲ್ಲ ನಿನ್ನ ಎಲ್ಲಾ ಸಂಘದಿಂದ ದೂರ ಮಾಡಿಬಿಡ್ತದೆ. ಎಲ್ಲಾ ಸಂಘದಿಂದ ಬಿಡುಗಡೆ ಮಾಡ್ತದ. ಯಾವ್ದು ಮಾಡ್ತದ? ನಾಮಸ್ಮರಣೆ ಮಾಡ್ತದ. ಮತ್ತ ಅದನ್ನ ಮಾಡ್ಲಾರ್ದ ಉಳ್ಕಿದ್ ಏನ್ ಮಾಡಿದ್ರಿ ನಮ್ಮಲ್ಲಿ ಹೆಂಗ್ ಬದಲಾವಣೆ ಆಗ್ತದ? ಹೆಂಗ ನಾವು ಭಗವಂತನಿಗಾಗಿ ಬದುಕೇವು ಅನ್ನುವಂಥದ್ದು ಒಂದು ನಿರ್ಣಯ ತಗೊಳಿಕ್ ಆಗ್ತದ. ಅದಕ್ಕ ನಾವು ಭಗವಂತನಿಗಾಗಿಯೇ ಬದುಕೇವು. ನಾವು ಬದುಕಿದ್ದು ನಾವು ನಮ್ಮ ಸಂಬಂಧ ಸದ್ಗುರುನಾಥ ಅವತಾರ ತೊಟ್ಕೊಂಡು ಬಂದಾನ. ಶಿಷ್ಯ ಏನ್ ತಿಳ್ಕೊಬೇಕು? ಆ ಪರಬ್ರಹ್ಮ ಸ್ವರೂಪ ನನ್ನ ಉದ್ಧಾರಕ್ಕಾಗಿ ಅವತಾರ ತೊಟ್ಕೊಂಡು ಬಂದಾನ. ಅವನು ಮತ್ತೊಂದು ಏನೂ ಉದ್ದೇಶ ಇಲ್ಲ, ನನ್ನನ್ನು ಉದ್ಧಾರ ಮಾಡ್ಬೇಕಂತ ಬಂದಾನ. ನನ್ನನ್ನೇ ಉದ್ಧಾರ ಮಾಡೋ ಸಂಬಂಧ ಗರ್ಭವಾಸ ಅನುಭವಿಸಿ ಬಂದಾನ. ಅವನು ಮಾತು ಕೇಳಲಾರ್ದ ನಾ ಹೋದ್ನಿ ಅಂದ್ರ ನಾ ಎಂತ ಘಾತ ಮಾಡ್ಕೊಂಡ ಆಗ್ತಾನೆ. ನನಗ ಸಶಿಷ್ಯನ ಒಂದು ಸ್ಥಿತಿ ಪ್ರಾಪ್ತರ ಹೆಂಗ ಆಗ್ತದ? ಸದ್ಗುರುಗಳು ಸಂತೋಷಗಳು ಹೆಂಗೊಂಡಂಗ ಆಗ್ತದ? ಅದಕ್ಕ ನಮಗಂತೂ ಹಿಂಗ ಅನಸ್ತದ, ಮಹಾತ್ಮರು ಯಾರ ಸಂಬಂಧ ತ್ರಾಸ ತಗೊಂಡ್ರು ಅನ್ನೋದು ಒಮ್ಮೆ ನಾವು ವಿಚಾರ ಮಾಡ್ಲಿಲ್ಲಲ್ಲ ಅನಸ್ತದ. ಏನ್ ನಾವೇ 1 ತಾಸು ಸತ್ಸಂಗದಾಗ ಕೂತೇವಂದ್ರ ಭಯಂಕರ ತ್ರಾಸ ತಗೊಂಡೇವಂತ ನಮಗ ಅನಸ್ಲಿಕ್ಕತ್ತದ. ಮಹಾತ್ಮರು ಇದ್ರ ಸಂಬಂಧ ಪ್ರಪಂಚ ತ್ಯಾಗ ಮಾಡಿ ಬಂದಲ್ಲ. ಯಾರಿಗ್ ಕಲ್ಪನಾ ಅದ? ಹೌದಲ್ಲ, ಯಾರಿಗ್ ಕಲ್ಪನಾ ಅದ? ಇರ್ಲಿ, ಅಂತ ಒಂದು ಒಳ್ಳೆ ಗುಣಗಳು ಯಾವ್ಯಾವು ನೀವು ಜಗತ್ನಾಗ ಧನ್ಯ ಅನಿಸ್ಕೋಬೇಕಪ್ಪ. ನಿಮ್ಮನ್ನ ನೋಡಿ ನೀವು ಮಾರ್ಗರೇ ಹಿಡ್ದಿರಿ, ನಿಮ್ಮವು ಯಾವ ಏನಪ್ಪಾ ಅಂದ್ರೆ ಕ್ರಿಯೆಗಳು ಸರಿ ಇಲ್ಲ, ಸಮಾಜದೊಳಗೆ ನಿಮಗೆ ಯಾರ ಜೋಡಿನೂ ವರ್ತನ ಸರಿ ಇಲ್ಲ, ನೀವ್ ಯಾರು ಸತ್ಯದಿಂದ ನಡೆಯುವಂಗಿಲ್ಲ, ಮತ್ ಮಾತಾಡಿದ್ರೆ ದೊಡ್ಡ ದೊಡ್ಡ ಪ್ರವಚನ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಪರಮಾರ್ಥನಾಗ ಇದ್ದೀರಂತೀರಿ, ನಮ್ ಗುರುಗಳು ಅವ್ರಿ ಇವ್ರಿ ಹಿಂಗ ಅಂತೇಳಿ ಗುರುಗಳು ಹೊಗಳ್ತೀರಿ, ನೀನೇ ಪರಿವರ್ತನೆ ಆಗ್ಲಿಲ್ಲ ಅಂದ್ರೆ ಎದಕ್ ಬಂತಂತ. ಅದಕ್ಕ ನಾವು ಅಂತ ಒಂದು ಗುಣಗಳನ್ನ ನಾವು ಇದು ಅಳವಡಿಸ್ಕೊಳ್ಳಿ ಅನ್ನೋದಕ್ಕೆ ಈ 10 ಶ್ಲೋಕಗಳು ಸಮರ್ಥರು ಜಗಿ ಧನ್ಯತೋ ದಾಸ ಸರ್ವೋತ್ತಮಾಚ. ಆ ಸರ್ವೋತ್ತಮನ ದಾಸ ನೀ ಧನ್ಯ ಅನಿಸ್ಕೋಬೇಕಾದ್ರೆ ನಿನ್ನಂತಲ್ಲಿ ಇಂಥ ಗುಣಗಳು ಬೇಕು. ಅವು ಎಂಥ ಗುಣಗಳು ಅನ್ನುವಂಥದ್ದು ಇವತ್ತ 53 ಮತ್ತು 54 ಈ 2 ಶ್ಲೋಕಗಳ ಬಗ್ಗೆ ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ. 53ನೇ ಶ್ಲೋಕನಾಗ ಏನಂತಾರ ಸಮರ್ಥರು ಅಂದ್ರ, ಹರಿ ಸದಾ ಆರ್ಜವಿ ಪ್ರಿಯ ಜೋ ಸರ್ವಲೋಕಿ, ಸದಾ ಸರ್ವದಾ ಸತ್ಯವಾದಿ ವಿವೇಕಿ. ಸದಾ ಆರ್ಜವಿ ಪ್ರಿಯ ಜೋ ಸರ್ವಲೋಕಿ, ಸದಾ ಸರ್ವದಾ ಸತ್ಯವಾದಿ ವಿವೇಕಿ. ನ ಬೋಲೆ ಕದಾ ಮಿಥ್ಯ ವಾಚಾ ತ್ರಿವಾಚಾ, ಜಗಿ ಧನ್ಯತೋ ದಾಸ ಸರ್ವೋತ್ತಮಾಚ. ಜಗಿ ಧನ್ಯತೋ ದಾಸ ಸರ್ವೋತ್ತಮಾಚ. ಸದಾ ಆರ್ಜವಿ ಪ್ರಿಯ ಜೋ ಸರ್ವಲೋಕಿ. ಶ್ರೀರಾಮ್ ಸಮರ್ಥರಂತಾರ, ಸದಾ ಆರ್ಜವಿ ಪ್ರಿಯ ಜೋ ಸರ್ವಲೋಕಿ, ಸದಾ ಸರ್ವದಾ ಸತ್ಯವಾದಿ ವಿವೇಕಿ. ನವೋಲೇಖದ ಮಿಥ್ಯ ವಾಚಾ ತ್ರಿವಾಚ, ಜಗಿ ಧನ್ಯತೋ ದಾಸ ಸರ್ವೋತ್ತಮಾಚ. ಇವೆಲ್ಲ ಗುಣಗಳಿದ್ದಾರು ಧನ್ಯ ನೋಡಪ್ಪ. ಅಂದ್ರೆ ಹೆಂಗಂದ್ರ ಇದ್ರ ಕನ್ನಡ ಅರ್ಥ ಏನಂತಂದ್ರ, ಯಾರು ಜಗತ್ತಿನಲ್ಲಿ ನಿಷ್ಕಪಟವಾದ ನಡತೆಯಿಂದ, ಏನು ಅಗ್ರಿ ಮನಸ್ಸು ಕೊಟ್ಟು ಕೇಳ್ರಿ, ನಿಷ್ಕಪಟವಾದ ನಡತೆಯಿಂದ ಎಲ್ಲರ ಪ್ರೀತಿಗೆ ಪಾತ್ರನಾಗಿರುವರು, ಯಾವಾಗಲೂ ಸತ್ಯವನ್ನೇ ನುಡಿಯುತ್ತಾ ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಸುಳ್ಳು ಹೇಳುವುದಿಲ್ಲವೋ,
ಅವರೇ ಜಗತ್ತಿನಲ್ಲಿ ಧನ್ಯನಾದಂತಹ ಶ್ರೀರಾಮನ ದಾಸರು ಅಂತೇಳಿ ಇದು ಹೇಳ್ತಾರೆ. ಇನ್ನ 54ನೇ ಶ್ಲೋಕ ನೋಡೋಣ, ಅದ್ರಾಗ ಏನ್ ಹೇಳ್ತಾರ ಅನ್ನೋದು. ಇವನು ಮತ್ತೆ ನಾವು ವಿವರಣೆ ಮಾಡೋಣ ಅಂತ. 54 ಸದಾ ಸೇವಿ ಆರಣ್ಯ ತಾರುಣ್ಯ ಕಾಳಿ, ಸದಾ ಸೇವಿ ಆರಣ್ಯ ತಾರುಣ್ಯ ಕಾಳಿ, ಮಿಳೇನಾ ಕದಾ ಕಲ್ಪನೆ ಚೇನಿ ಮಿಳೇನಾ ಕದಾ ಕಲ್ಪನೆ ಚೇನಿ ಮೇಳಿ, ಚಳೇನಾ ಮನಿ ನಿಶ್ಚಯೋ ದೃಢ ಜಾಚಾ, ಚಳೇನಾ ಮನಿ ನಿಶ್ಚಯೋ ದೃಢ ಜಾಚಾ, ಜಗಿ ಧನ್ಯ ತೋ ದಾಸ ಸರ್ವೋತ್ತಮಾಚ, ಜಗಿ ಧನ್ಯ ತೋ ದಾಸ ಸರ್ವೋತ್ತಮಾಚ, ಸದಾ ಸೇವಿ ಆರಣ್ಯ ತಾರುಣ್ಯ ಕಾಳಿ. ಶ್ರೀರಾಮ್. 54ನೇ ಶ್ಲೋಕ. ಇವೆರಡು ಶ್ಲೋಕ ಬಹಳ ಅದ್ಭುತವ. ಸದಾ ಸೇವಿ ಆರಣ್ಯ ತಾರುಣ್ಯ ಕಾಳಿ, ಮಿಳೇನಾಕದ ಕಲ್ಪನೇಚೀನಿ ಮೇಳಿ, ಚಳೇನಾ ಮನಿ ನಿಶ್ಚಯೋ ದೃಢ ಜಾಚ, ಜಗಿ ಧನ್ಯತೋ ದಾಸ ಸರ್ವೋತ್ತಮಾಚ. ಯಾರು ತಾರುಣ್ಯದಲ್ಲೇ ಅರಣ್ಯದಲ್ಲಿ ಹೋಗಿ ಏಕಾಂತದಲ್ಲಿದ್ದು ಸಾಧನೆ ಮಾಡುವರು. ಸಮರ್ಥರ ಒಂದು ದೃಷ್ಟಿಕೋನ ಹೆಂಗದ ವಿಚಾರ ಮಾಡ್ರಿ ನೀವು. ಯಾರು ತಾರುಣ್ಯದಲ್ಲೇ ಏಕಾಂತದಲ್ಲಿದ್ದು, ಅರಣ್ಯದಲ್ಲಿ ಹೋಗಿ ಏಕಾಂತದಲ್ಲಿದ್ದು ಸಾಧನೆ ಮಾಡುವರು, ಅವನು ಪರಮಾತ್ಮನ ಕುರಿತಾದ ಭ್ರಾಂತಿಯಲ್ಲಿ ಬರೀ ಕಲ್ಪನೆ ಮಾಡುತ್ತಾ ಕೂಡುವುದಿಲ್ಲವೋ, ಅವನಿಗೆ ಭಗವಂತನ ಅನುಭೂತಿ ಉಂಟಾದ್ರಿಂದ ಅವನ ಶ್ರದ್ಧೆ ದೃಢವಾಗಿರುವುದು. ಅಂತಹ ಸರ್ವೋತ್ತಮ ಶ್ರೀರಾಮನ ದಾಸನೇ ಜಗತ್ತಿನಲ್ಲಿ ಧನ್ಯನು. ಇನ್ನು ಒಂದೊಂದು ನಾವು ಒಂದೊಂದು ಗುಣಗಳ ಬಗ್ಗೆ ವಿಚಾರ ಮಾಡೋಣ. 53ನೇ ಶ್ಲೋಕನಾಗ ಅಂತಾರರು, ಸದಾ ಆರ್ಜವಿ ಪ್ರಿಯ ಜೋ ಸರ್ವಲೋಕಿ, ಸದಾ ಸರ್ವದಾ ಸತ್ಯವಾದಿ ವಿವೇಕಿ. ಸದಾ ಆರ್ಜವಿ ಪ್ರಿಯ ಜೋ ಸರ್ವಲೋಕಿ. ಇದ್ರ ಅರ್ಥ ಏನಂದ್ರ, ಆರ್ಜವಿ ವೃತ್ತಿ ಅಂತಾರ. ಭಕ್ತಿ ಹೆಂಗಿರಬೇಕು, ಶಿಷ್ಯ ಹೆಂಗಿರಬೇಕು, ದಾಸ ಹೆಂಗಿರ್ಬೇಕಂದ್ರ ಅವನ ಪ್ರವೃತ್ತಿ ಹೆಂಗಿರ್ಬೇಕಂದ್ರ ಆರ್ಜವಿ ಪ್ರವೃತ್ತಿ ಇರ್ಬೇಕು. ಆರ್ಜವಿ ಪ್ರವೃತ್ತಿ ಅಂದ್ರೆ ಏನು? ಅತ್ಯಂತ ಕೋಮಲವಾಗಿ, ಅತ್ಯಂತ ಮೃದುವಾಗಿ, ಅತ್ಯಂತ ನಮ್ರವಾಗಿ ಜಗತ್ತಿನ ಎಲ್ಲಾ ಜೀವಿಗಳ ಜೊತೆ ಅವನು ವರ್ತನ ಇರ್ಬೇಕು. ಗೋಣಿ ಎತ್ತಿ ಸಹಿತ ಮಾತಾಡ್ತಿರಬಾರ್ದು ಅವ್ರು. ಅವನ ಮಾತಿನೊಳಗ ಒಂದು ಏನಪ್ಪಾ ಅಂದ್ರೆ ಗಡಸತ್ತು ಸಹಿತ ಇರಬಾರ್ದು. ಆರ್ಜವಿ ವೃತ್ತಿ ಅಂದ್ರೆ ಗಡಸ್ ಸಹಿತ ಇರಬಾರ್ದು. ಕೆಲವೊಬ್ಬರು ನೋಡ್ರಿ ಎಷ್ಟು ಚಂದ ಮಾತಾಡ್ತಿರ್ತಾರಂದ್ರ ಅವ್ರ ಮಾತು ಕೇಳ್ಕೊತ ಕೂಡ್ಸ್ಬೇಕು ಅನಿಸ್ತದ. ಏನ್ ಅಷ್ಟು ಕೋಮಲವಾಗಿ, ಮೃದುವಾಗಿ, ಆಮೇಲೆ ಅಷ್ಟೊಂದು ಸಣ್ಣ ದನಿಯೊಳಗೆ, ಅತಿ ಏರು ದನಿನೂ ಅಲ್ಲ, ಅತಿ ಸಣ್ಣ ದನಿನೂ ಅಲ್ಲ. ಆಮೇಲೆ ಅವ್ರ ಈ ಒಂದು ಸ್ಥಿತಿ ಅವ್ರಿಗೆ ಯಾಕಿರ್ತದಂದ್ರ, ಅವ್ರ ದೃಷ್ಟಿ ಒಳಗ ನನ್ನ ಗುರುನಾಥನ ಸ್ವರೂಪ, ನನ್ನ ಗುರುನಾಥ ಎಲ್ಲರಲ್ಲೂ ತುಂಬ್ಯಾನ ಅನ್ನುವಂಥದ್ದು ಅವ್ರಿಗೆ ಖಾತ್ರಿ ಇರ್ತದೆ. ಏನ್ರಿ, ನಮಗ ಖಾತ್ರಿ ಆಗ್ಬೇಕು. ಇವತ್ತು ಯಾರೇ ಇರ್ಲಿ, ಗಂಡಾಗ್ಲಿ ಹೆಣ್ಣಾಗ್ಲಿ, ಪ್ರಾಣಿ ಆಗ್ಲಿ ಪಕ್ಷಿ ಆಗ್ಲಿ, ಪ್ರತಿಯೊಂದರಲ್ಲಿ ನನ್ನ ಗುರುನಾಥ ಇದ್ದಾನ. ಏನ್ರಿ, ನನ್ನ ಗುರುನಾಥ ಇರ್ಲಾರ್ದಂತ ಜಾಗನೇ ಇಲ್ಲ. ಮತ್ ನನ್ನ ಗುರುನಾಥ ಇದ್ದ ಜಾಗದೊಳಗೆ ಗುರುನಾಥನೇ ಅಲ್ಲಿದ್ದ. ಅವನೇ ಕೇಳಲಿಕ್ಕತ್ತಾನ, ಅವನೇ ನೋಡ್ಲಿಕ್ಕತ್ತಾನ, ಅವನೇ ನಗ್ಲಿಕ್ಕತ್ತಾನ, ಅವನೇ ಸಂತೋಷ ಪಡ್ಲಿಕ್ಕತ್ತಾನ. ಇಷ್ಟೆಲ್ಲ ನಿನ್ನ ಗುರುನಾಥನೇ ಅಲ್ಲೂ ಕೂತ್ ಕೆಲಸ ಮಾಡ್ಲಿಕ್ಕತ್ತಾನ, ಇಲ್ಲೂ ಕೂತ್ ಕೆಲಸ ಮಾಡ್ಲಿಕ್ಕತ್ತಾನ ಅಂದಾಗ ನೀ ಆ ವ್ಯಕ್ತಿ ಜೋಡಿ ಅವ್ ಸಣ್ಣವಿದ್ದಾನ, ಅವ್ ಬಡವಿದ್ದಾನ, ಅವ್ ಕೆಳಗಿನ ಕುಲ್ದಾವಿದ್ದಾನ, ಅವ್ ಕಲ್ತಾವ, ಅವ್ ಕಲ್ತಿಲ್ಲ, ಅವಗೇನು ಗೊತ್ತದ, ಇವೆಲ್ಲ ಕಲ್ಪನಾ ನೀ ಯಾಕೆ ಮಾಡ್ತೀಪ ಅಂತ. ಭಗವಂತನೇ ಮಾಡಿಲ್ಲ ಇದನ್ನ, ನಾವ್ ಮಾಡೋದು ಬಿಡ್ರಿ. ನೀವು ಇದ್ರ ನೋಡ್ರಿ, ಜಾಣಿವ ನೆನೀವ ಭಗವಂತಿ ನಾಹಿ, ಜಾಣಿವ ನೆನೀವ. ಹರಿಪಾಟ್ನಾಗ ಅಂತಾರ, ಭಗವಂತಗೆ ಇದು ಒಂದು ಗೊತ್ತೇ ಇಲ್ಲ ಅಂತಾರ. ಅವನ ಹಂತಲ್ಲಿ ಇಲ್ಲೇ ಇಲ್ಲ. ಇವ್ ತಿಳ್ಕೊಂಡನ, ಇವ್ ತಿಳ್ಕೊಂಡಿಲ್ಲ. ತಿಳ್ಕೊಂಡ್ ಅವ್ರು ಅಷ್ಟೇ ಇದ್ದಾನ, ತಿಳ್ಕೊಳ್ಳಾರ್ದು ಅಷ್ಟೇ ಇದ್ದಾನ. ವಿಚಾರ ಮಾಡ್ರಿ ನೀವೆಲ್ಲರೂ ಬಹಳಷ್ಟು ಏನಪ್ಪಾ ಅಂದ್ರೆ ತೀಕ್ಷ್ಣವಾಗಿ ಪರಮಾರ್ಥದೊಳಗೆ ಮುಂದುವರಿಲಿಕ್ಕತ್ತೀರಿ.
ಇದನ್ನ ಯಾರಾದ್ರೂ ಭಗವಂತನ ಸ್ವರೂಪ ತಿಳ್ಕೊಳಿಕ್ ಸಾಧ್ಯದನ್ರಿ? ತಿಳ್ಕೊಳಿಕ್ ಸಾಧ್ಯದ ಹೇಳ್ರಿ. ಯಾಕಂದ್ರ ತಿಳ್ಕೊಂಡನಂತ ಹೇಳಲಿಕ್ಕೆ ಅವು ಬೇರೆ ಇರುವುದಿಲ್ಲ ಏನ್ರಿ. ಭಗವಂತ ಹಿಂಗೆ ಇದ್ದಾನ ಬ್ರಹ್ಮ ಸ್ವರೂಪ ಅಂತ ಹೇಳಲಿಕ್ಕೆ ಅವ್ ಬೇರೆ ಉಳಿದಿರುವುದಿಲ್ಲ. ಮತ್ತ ಅವ್ ತಿಳ್ಕೊಂಡನಂತ ಹೆಂಗ ಅನ್ನೋದು? ಇರಾಗ ತುಕಾರಾಮ್ ಮಹಾರಾಜರಂತಾರ, ಉಂಚ ನೀಚ ಕಾಹಿ ನೇಣೆ ಭಗವಂತ, ऊंच नीच काही नेणे भगवंता, इष्टे भाव भक्ती देखो निया, भाव भक्ती देखो निया, ऊंच नीच काही नेणे भगवंता, ऊंच नीच काही नेणे ಭಗವಂತ. ನೋಡ್ರಿ, ಊಂಚ ನೀಚ, ಇವ ದೊಡ್ಡವ, ಇವ ಕುಚ್ಚ ಕುಳ್ದಾವ, ಇವ್ ಕೆಳಗಿನ ಕುಲ್ದಾವ, ಇವ್ ನೀಚ ಕುಲ್ದಾವ, ಇವ್ ಕಲ್ತಾವ, ಈ ಕಲಿಲಾರ್ದವ, ಇವ್ ಏನ್ ದಡ್ಡಿದ್ದಾನ, ಇವ್ ಸ್ವಚ್ಛ ಇದ್ದಾನ, ಇವ್ ಸಂತರ್ಗತೆ ಇದ್ದಾನ, ಇವ್ ಹಂಗಿಲ್ಲ, ಇವೇನು ವಿಚಾರ ಮಾಡುದಿಲ್ಲ ಅಂತ ನೋಡ್ರಿ. ನೇಣೆ ಭಗವಂತ ಅಂದ್ರ ಅವ್ ಗೊತ್ತೇ ಇಲ್ಲ ಅಂತಿದ್ರು. ನಮಗ್ ಗೊತ್ತಾಗ್ಲಿಕ್ಕತ್ತದ. ಅಂದ್ರ ನಮಗ್ ಯಾರ ಸಂತರು ಯಾರಿದು ನಮಗೆ ಗೊತ್ತಾಗ್ಲಿಕ್ಕತ್ತದ. ಭಗವಂತ ಅಂತಾನ ನನಗೆ ಗೊತ್ತೇ ಆಗಲ್ತದಂತ. ಅವನಂತಲ್ಲಿ ತಿಷ್ಟೇ ಭಾವ ಭಕ್ತಿ ದೇಕೋನಿಯ, ಅವನಂತಲ್ಲಿರುವಂತಹ ಭಾವ ತುಂಬಿದ ಭಕ್ತಿ ಒಂದ್ ನೋಡಪ್ಪ. ಅವ್ ಹೆಂಗೆ ಹಾಕಿರುವಲ್ಲ, ಭಾವ ತುಂಬಿದ ನನ್ನಂತ ಅಂತ ಒಂದು ಪವಿತ್ರ ಭಾವನೆ ಇಟ್ಟುಕೊಂಡ ನನ್ನ ಮೇಲೆ ಏನು ಪ್ರೇಮ ಮಾಡ್ಲಿಕ್ಕತ್ತಲ್ಲ, ಅದು ಒಂದ್ ಅವನ್ ನೋಡ್ತಾನ. ಭಾವ ತುಂಬಿದ ಭಕ್ತಿ, ಜಯಾಸ ಭಾವ ಜೈಸ ತಯಾಸ ಲಾಭ ತೈಸ. ಸಮರ್ಥರಂತಾರ, ನಿನ್ನ ಭಾವ ಹೆಂಗದ ಭಗವಂತ ಅಂದ್ರೆ ಏನು? ಕರಡಿಗತೆ ಇದ್ದಾನ. ನಾವು ಹೋಗಿ ಕರಡಿ ಮುಂದೆ ಸೊಟ್ಟ ಮೋತಿ ಮಾಡ್ಕೊಂಡು ನಿಂತೇವಂದ್ರ ಅವನು ಸೊಟ್ಟ ಮೋತಿ ಮಾಡ್ಕೊಂಡಿದ್ ನಮಗ್ ತೋರಿಸ್ತಾನ. ನಾವು ಸಿಟ್ಲೆ ನಿಂತೇವಂದ್ರ ಅವನು ಸಿಟ್ಲೇನ ನಮಗ್ ಮೋತಿ ತೋರಿಸ್ತಾನ. ನೀವು ನಗರಿ, ಅವನು ನಗತಾನ. ನೀವು ಖುಷಿ ಪಡ್ರಿ, ಅವನು ಖುಷಿ ಪಡ್ತಾನ. ಮತ್ ನಿಮಗ ಅದು ಗೊತ್ತೇ ಇಲ್ಲಲ್ಲ. ಭಗವಂತ ಬರೇ ಭಗವಂತರ ಜೊತೆ ಮಾತಾಡ್ತೇವ್ ಕರೆ, ಭಗವಂತ ಹೆಂಗ ಏನ್ ಪ್ರೇಮ ಮಾಡ್ತಾ ಅಂದ್ರೆ ತಿಷ್ಟೇ ಭಾವ ಭಕ್ತಿ ದೇಕೋನಿಯ. ಅವ ಅಂತಾನ, ಒಂದ್ ವಿಚಾರ ಮಾಡ್ರಿ ನೀವು. 13 ನುಡಿದ ಒಂದು ಅಭಂಗದ ಈ ತುಕಾರಾಮ್ ಮಹಾರಾಜರ ಅದ್ಭುತವಾದಂತಹ ಅಭಂಗದ. ಅವಂತಾನ, ದಾಸಿ ಪುತ್ರ ಕಾಣ್ಯ ವಿಧುರಾಚೆ ಬಕ್ಷಿ, ದಾಸಿ ಪುತ್ರ ಕಾಣ್ಯ विधुराचे बक्षी, दैत्या घरी रक्षी प्रल्हादासी, उंच नीच काही नेणे ಭಗವಂತ. ದಾಸಿ ಪುತ್ರ ವಿದುರ ಅವನ ಮನ್ಯಾಗ ಹೋಗಿ ಅಂಬ್ಲಿ ಕುಡಿದು ಬಂದಂತ. ಏನ್ ತುಕಾರಾಮ್ ಮಹಾರಾಜರು ಮತ್ತೊಂದು ಅಭಂಗದಾಗ ಅಂತಾರ, काय उपास पडले होते कान्या भोवती विदुराच्या, काय ಉಪಾಸ ಬಿದ್ದಿದ್ದೇನಪ್ಪ ನೀನು ಅಂತ ಕೇಳ್ತಾನ. ಹೋಗಿ ಅಲ್ಲಿ ವಿದುರನ ಮನ್ಯಾಗ ಹೋಗಿ ಅಂಬ್ಲಿ ಕುಡಿದು ಬಂದ್ಯ. ಅದಕ್ಕ ದಾಸಿ ಪುತ್ರ ಕಾಣ್ಯ ವಿದುರಾಚೆ ಬಕ್ಷಿ, ದೈತ್ಯಾಗರಿ ರಕ್ಷಿ ಪ್ರಹ್ಲಾದಾಸಿ. ದೈತ್ಯರಿಗೆ ದೇವತೆಗಳಿಗೆ ಯಾವಾಗಲೂ ವಿರುದ್ಧ. ಯಾವಾಗಲೂ ಇವ್ರು ಇಬ್ರು ಜಗಳಾಡ್ಕೋತಾನೆ, ಯುದ್ಧ ಮಾಡ್ಕೋತ ಇದ್ದವ್ರು. ಅಂತ ದೈತ್ಯನ ಮನೆಯೊಳಗಿರುವಂತ ಪ್ರಹ್ಲಾದ ಅವನ ಭಕ್ತಿಗೆ ಹೋಗಿ ಅವನು ರಕ್ಷಣಾ ಮಾಡಿದ ಹಿರಣ್ಯಕಶಿಪುರ ವಂತರಾಸದಿಂದ. ನೋಡ್ರಿ, ಅದಕ್ಕೆ ಈ ಭಾಗವತ್ನ ಕೃಷ್ಣ ಪರಮಾತ್ಮ ಭಾಗವತ್ನೊಳಗ ಏಕನಾಥ ಮಹಾರಾಜರು ಬರೆದಂತ ಭಾಗವತ್ನೊಳಗ ಉದ್ಧವ್ಗೆ ಹೇಳ್ತಾನ, ಅವ್ರ ಹೇಳ್ತಾರ, ವೈಷ್ಣವ ಸೇವಾ ಅತ್ಯಂತ ಕಠಿಣ, तेथे नाही जातीगा प्रमाण, न म्हणावा शूद्र ब्राह्मण, ಭಕ್ತಿ ಪ್ರಾಧಾನ್ಯ ಭಾವಾರ್ಥೆ. ನೋಡ್ರಿ, ನೋಡಪ್ಪ ಉದ್ದವ, ನನ್ನ ಭಕ್ತರನ್ನ ಅಡಿದು ಅಷ್ಟೇನ್ ಸಹ ತಿಳ್ಕೊಬೇಡ್ರಂತ. ವೈಷ್ಣವ ಸೇವಾ ಅಂದ್ರ ವಿಷ್ಣುವಿನ ಭಕ್ತರನ್ನ ಅಡಿದು ಅಷ್ಟೇನ್ ಸರಳಲ್ಲ. ವೈಷ್ಣವ ಸೇವಾ ಅತ್ಯಂತ
ಅತ್ಯಂತ ಕಠಿಣ ತೇತೆ नाही ಜಾತಿ ನಾಹಿಗ ಪ್ರಮಾಣ ಅಲ್ಲಿ ಜಾತಿ ಪ್ರಮಾಣ ಆಗುವುದಿಲ್ಲತ್ತವ नो म्हणावा शूद्र ब्राह्मण भक्ती प्राधान्य भावा विदुर दासी पुत्र प्रसिद्ध तो वैष्णवा माझी अतिसुत त्यासी आवडला गोविंद कैसे निंदे म्हणावे ಅವನ ಸೇರಿದ ಅವನ್ ಹೆಂಗ್ ನಿಂದೆಲ್ಲಿ ನಾನು ಹೋಗ್ಲಿ ಬಿಡು ಯೋನಿ ಜನ್ಮಲ ಮರ್ಕಟ ಮಂಗ್ಯಾನ್ ಜಾತಿಯೊಳಗೆ ಹುಟ್ಟಿದ ಹನುಮಂತ ಯೋನಿ ಜನ್ಮಲ ಮರ್ಕಟ ತೋ ವೈಷ್ಣವ ಮಾಜಿ ಅತಿ ಶ್ರೇಷ್ಠ ನನ್ನ ಭಕ್ತರೊಳಗೆ ಅತಿ ಶ್ರೇಷ್ಠ ಭಕ್ತವ ಹನುಮಂತ ಮಣಾವ ಬಲ ಕನಿಷ್ಠ ಐಸಾ ಪಾಪಿಷ್ಟ ಕೋಣ ಆಯ ನನ್ನ ಹನುಮಂತನ ಅದೇನೋ ಮಂಗ್ಯಾನ್ ಜಾತಿದು ಅಂತ ಅಂತೇಳಿ ಅವನು ಕನಿಷ್ಠ ಅಂತ ತಿಳ್ಕೊಂಡ ಅಂತ ಪಾಪಿಸ್ಟ್ ಯಾರಿದ್ದಾರ ಅಂತ ನನ್ನ ಹನುಮಂತನ ಈ ರೀತಿ ಮಾಡಿದ ನನ್ನ ಭಕ್ತರು ಇದು ಮಾಡಿದ್ರ ಅವ್ರ ನಾನೇ ಉಳಿಸುದಂತ ನಾವು ಏನ ಅಂದ್ರ ಎಷ್ಟು ಭಕ್ತಾದೇವ್ ಸಜನ ಕಸಾಯ ಸಾಟಿ ವಿಕುಲಾಗೆ ಮಾಸ ಸಜನ ಕಸಾಯ ಸಾಟಿ ವಿಕುಲಾಗೆ ಮಾಸ माळ्या सावंत्यास कुरपुलागे उंच नीच काही नेणे ಭಗವಂತ ನೋಡ್ರಿ ಎಷ್ಟು ಸಜನ ಅನ್ನುವಂತ ಒಬ್ಬ ಭಕ್ತ ಅವ ಏನ್ ಮಾಡ್ತಿದ್ದಂದ್ರೆ ಮಾಂಸಾಹಾರವ ಕಷಾಯಿ ಅವ ಸಜನ ಕಸಾಯಿ ಸಾಟಿ ವಿಕುಲಾಗೆ ಮಾಂಸ ಅವನ್ ಜೋಡಿ ಇವ ಪಾಂಡುರಂಗ ಮಾಂಸ ಮಾರ್ಲಿಕ್ಕೆ ಹೋಗ್ತಿದ್ದಂತ ನೋಡ್ರಿ ಏನಿದು ವಿಚಿತ್ರ ಎಲ್ಲ ಕಲ್ಪನಾ ಮಾಡ್ಕೊಂಡ್ರ ಏನ್ ಒಟ್ಟ ಒಂದ್ ಆಂತರಿಕವಾಗಿ ಪವಿತ್ರತಾ ಅನ್ನುವಂಥದ್ದು ಅದೊಂದು ಬ್ಯಾರೇನೆ ಅದಂತ ಏನ್ ಅವನ್ ಜೋಡಿ ಹೋಗ್ತಿದ್ದಾನೆ ಚರ್ಮ ರಂಗುಲಾಗೆ ರೋಹಿದಾಸ ಸಂಗೆ ರೋಹಿದಾಸನ ಒಬ್ಬ ಭಕ್ತ ಆಗಿ ಹೋದ ಅವ ಚಪ್ಪಲ್ ಹೊಲೆ ಅವ ಅವನ್ ಜೋಡಿ ಕೂತ್ಕೊಂಡು ಚಪ್ಪಲಕ್ ಬಣ್ಣ ಹಚ್ಕೊತ ಕೂಡ್ತಿದ್ದಂತ ಪಾಂಡುರಂಗ ಅಂದ್ರ ಇದು 13 ನುಡಿ ಅದ ಎಲ್ಲಾ ಭಕ್ತರದು ಅಂದ್ರೆ ಏನು ಭಕ್ತಿಯೊಳಗ್ ಭಗವಂತನನ್ನ ಕಂಡವರು ಅಂದ್ರೆ ಏನು ಅದೇನಂತಾರಲ್ಲ ಇಂಥ ಒಂದು ಶ್ರೇಷ್ಠ ಭಕ್ತರುಗಳ ಚರಿತ್ರೆ ಅದ್ರಾಗ ಬರ್ತಾವ. ಮತ್ತೊಮ್ಮೆ ಅವಕಾಶ ಇದ್ದಾಗ ನೋಡಿ. ಇವತ್ತಿನ ಪರಿಸ್ಥಿತಿ ನೋಡ್ಬೇಕಂತಂದ್ರ ಇದೇ ಹೆಚ್ಚಾಗಿ ಬಿಟ್ಟದ, ಒಂದರೆ ಆಗ್ತಾ ಇಲ್ಲೋ ಅನ್ನೋ ಲೆಕ್ಕಕ್ಕೆ ಬಂದಂಗ ಆಗ್ಯದ. ಇರ್ಲಿ, ಈಗ ಮುಂದೆ ಏನಂತಾರ ಅವರು, ಆರ್ಜವಿ ವೃತ್ತಿ ಅಂದ್ರೆ ನಾವೆಲ್ಲ ಹಿಂಗಿರ್ಬೇಕು. ಹೊರಗೆ ಮಾತಾಡಿದ್ರೆ ನಮ್ಮ ಮಾತು ಕೇಳಿದ ಕೂಡಲೇ ಏನ್ ಮಾತಾಡ್ತಾರಪ್ಪ ಇವರು ಅಂತ ಹಂಗ ನಾವು ಮಾತಾಡ್ಬೇಕು. ಆಮೇಲೆ ಸತ್ಯವಾದಿ ಮಾತಾಡೋದು ಹೆಂಗಿರ್ಬೇಕಂದ್ರೆ ಮಾತಾಡಿದ್ರೆ ಸತ್ಯ ಮಾತಾಡ್ಬೇಕು, ಸತ್ಯ ಮಾತಾಡ್ಬೇಕು, ಅದು ಮೃದುವಾಗಿರ್ಬೇಕು. ನಾ ಖರೇನ ಹೇಳ್ತಾನ ಅಂತೇಳಿ ಮತ್ತೊಬ್ಬರ ಅಂತಃಕರಣಕ್ಕೆ ನೋವಾಗಂಗ ಮಾತಾಡಬಾರ್ದು. ಖರೇನೇ ಇರ್ಬೇಕು, ಖರೆ ಅದನ್ನ ಅವ್ರ ಅಂತಃಕರಣಕ್ಕೆ ನೋವಾಗ್ಲಾರ್ದಂಗ ಅದನ್ನ ತಿಳಿಸ್ಬೇಕು. ಅವ್ರ ಅಂತಃಕರಣ ನೋವು ಆಗ್ತಂತ ಸುಳ್ಳ ಮಾತಾಡೋಂಗಿಲ್ಲ. ಮಿಥ್ಯ ವಾಚಾ ತ್ರಿವಾಚ, ಸುಳ್ಳಂತ್ರು ಮೂರು ಸಮಯದೊಳಗ ವರ್ತಮಾನ ಭೂತ ಭವಿಷ್ಯರೇ ಅನ್ರಿ, ಮುಂಜಾನೆ ಸಂತನಕ ಸಂಜೆ ತನಕಾರೇ ಅನ್ರಿ, ಕಾಯ ವಾಚ ಮತ್ತು ಮನಸ್ಸಿನಿಂದಲೇ ಆಗೋ ಲೆಕ್ಕ. ಒಟ್ಟು ಇವ್ ಯಾವತ್ತರಿಂದನೂ ನಮ್ಮ ಬಾಯಾಗ ಸುಳ್ಳು ಬಂದಿರುವ ಏನ್ರಿ ಇವೆಲ್ಲ ಮಾಡ್ಬೇಕಂತ ಅವ್ರು ಉಪದೇಶ ತಗೊಂಡ ಮೇಲೆ ಸದ್ಗುರುಗಳು ಒಲಿ ಅಂದ್ರೆ ಸುಮ್ಮನೆ ಒಲಿದಿಲ್ಲ. ಇವು ನಮ್ಮಲ್ಲಿ ಇವ್ನ ಅಳವಡಿಸ್ಬೇಕು. ನಮ್ಮ ಸ್ವಭಾವ ಆಗ್ಬೇಕಿದು. ಯಾರಿಗೆ ಬೇಕಾದಂಗ ಹೆಂಗ್ ಮನ್ಸಿಗೆ ಬಂದಂಗ ನಮಗ ಕೆಲಸ ಆಗೋದಿತ್ತಂದ್ರ ಸುಳ್ಳು ಏನ್ರ ಹೇಳೋದು, ಅವ್ರ ಉಬ್ಸೋದು, ಅವ್ರ ಮ್ಯಾಲ ಕೂಡ್ಸೋದು, ತಲೆ ಮೇಲೆ ಕೂಡಿಸ್ಬೋದು, ಮತ್ತ ಹೊರಗೆ ಅವ್ರ ಕಡೆ ಹೋದ ಕೂಡಲೇ ಅವ್ರ ಬಗ್ಗೆ ಆಡ್ಕೋದು, ಇವೆಲ್ಲ ಭಕ್ತರ ಲಕ್ಷಣ. ಇದನ್ನ ಸದ್ಗುರುಗಳು ಎಂದೂ ಒಲಿಯೋದಿಲ್ಲ. ಅದಕ್ಕ ಆರ್ಜವಿ ವೃತ್ತಿ ಇರಬೇಕು. ಆರ್ಜವಿ ವೃತ್ತಿ ಹೆಂಗ್ ಬರ್ತಾವಂದ್ರ, ಯಾರು ಶ್ರೀ ಸದ್ಗುರುಗಳ ಅನನ್ಯ ದಾಸ್ಯತ್ವವನ್ನ ವಹಿಸ್ಯಾರಲ್ಲ ಅವ್ರಂತಲ್ಲಿ ಈ ಆರ್ಜವಿ ವೃತ್ತಿ ಬರ್ತದೆ. ಎಲ್ಲಾರಂತಲ್ಲಿ ಬರುದಿಲ್ಲ, ಒಳಗ್ ಪಾತ್ರತಾ ಬೇಕಾಗ್ತದ ಅದಕ್ಕೆ. ಆಮೇಲೆ ಯಾರು ಶ್ರೀ ಸದ್ಗುರುಗಳಿಗೆ ಅನನ್ಯವಾಗಿ ಶರಣು ಹೋಗ್ಯಾರಲ್ಲ ಅವ್ರಂತಲ್ಲಿ ಆರ್ಜವಿ ವೃತ್ತಿ ಬರ್ತದೆ. ಇನ್ನು ಯಾರು ಸದಾವ ಕಾಲವು ಶ್ರೀ ಸದ್ಗುರುಗಳಿಂದ ಅನುಗ್ರಹಿತ ನಾಮ ಮಂತ್ರವನ್ನು ಜಪಿಸುತ್ತಿರುವರೋ ಅವ್ರಂತಲೇ ಆರ್ಜವಿ ವೃತ್ತಿ ಬರ್ತದೆ. ಇನ್ನ ಯಾರ ಜೀವನವು ಪವಿತ್ರವಾಗಿರುವುದೋ ಅವ್ರಂತಲೇ ಆರ್ಜವಿ ವೃತ್ತಿ ಬರ್ತದೆ. ಆಮೇಲೆ ಯಾರ ಅಂತಲೇ ಅಹಂಕಾರವು ಲವಲೇಶವೂ ಇಲ್ಲನೋ ಅವ್ರಂತಲೇ ಆರ್ಜವಿ ವೃತ್ತಿ ಬರ್ತದೆ. ಯಾರು ಚರಾಚರದಲ್ಲೂ ತನ್ನ ಸದ್ಗುರುಗಳನ್ನ ವಾಸವಾಗಿರುವ ಒಂದು ದೃಢವಾಗಿ ನಂಬಿರುವರೋ ಅವ್ರಂತಲೇ ಆರ್ಜವಿ ವೃತ್ತಿ ಬರ್ತದೆ. ಯಾರ ಹತ್ತಿರ ಸ್ವಾರ್ಥ ಎಳ್ಳಷ್ಟು ಇಲ್ಲವೋ
ಅವ್ರು ಮಾತ್ರ ಆರ್ಜವಿ ವೃತ್ತಿಯೊಳಗೆ ಇರ್ಲಿಕ್ಕೆ ಸಾಧ್ಯದ. ಇಷ್ಟೆಲ್ಲಾ ಗುಣಗಳು ನಮ್ಮಂತಲ್ಲಿ ಬಂದಾಗ ಮಾತ್ರ ನಾವು ಮಂದಿ ಜೋಡಿ ಮಾತಾಡೋದು ನಾಟಕ ಆಗುವುದಿಲ್ಲ. ಏನು ನಮ್ಮ ಸ್ವಭಾವನೆ ಅಷ್ಟೊಂದು ಮೃದು ಆಗಿಬಿಡ್ತದ. ಇವೆಲ್ಲ ಬೇಕು ಅಂತಾರ. ಮುಂದಿನ ಸತ್ಯವಾದಿ, ಸತ್ಯ ಹೇಳುದು, ಸತ್ಯನೂ ಇರಬೇಕು, ಸುಂದರ ಇರಬೇಕು. ಆಮೇಲೆ ಅದು ಮತ್ತೊಬ್ಬರ ಅಂತಃಕರಣಕ್ಕ ಏನ್ ನೋವು ಮಾಡಿರಬಾರ್ದು, ಅವ್ರನ್ನ ಪರಿವರ್ತನೆ ಮಾಡುವಂಗ ಕಳಕಳಿಯಿಂದ ಹೇಳ್ಬೇಕು. ಇದು ಸತ್ಯದ ಒಂದು ಹೇಳುಣಿಕೆ ಅದ. ಇರ್ಲಿನ ಇನ್ನ 54ನೇ ಶ್ಲೋಕಕ್ಕೆ ಬಂದ್ಬಿಡ್ ನಾವ್. 54ನೇ ಶ್ಲೋಕನಾಗ ಏನಂತಾರ ಅವರು, ಸದಾ ಸೇವಿ ಆರಣ್ಯ ತಾರುಣ್ಯ ಕಾಳಿ. ಸದಾ ಸೇವಿ ಆರಣ್ಯ ತಾರುಣ್ಯ ಕಾಳಿ, ಮಿಳೇನ ಹಾಕದ ಕಲ್ಪನೆ ಚೀನಿ ಮೇಳಿ, ಚಳೇನ ಮನಿ ನಿಶ್ಚಯೋ ದೃಢ ಜಾಚ, ಜಗಿ ಧನ್ಯತೋ ದಾಸ ಸರ್ವೋತ್ತಮ. ಇದ್ರಾಗ ಏನಂತಾರ ಅಂದ್ರೆ ಅವರು, ಯಾರು ತಾರುಣ್ಯದಲ್ಲೇ ಅರಣ್ಯದಲ್ಲಿ ಹೋಗಿ ಏಕಾಂತದಲ್ಲಿದ್ದು ಸಾಧನೆ ಮಾಡುವನು. ಆಕ್ಚುಲಿ ತಾರುಣ್ಯದಾಗ ಹೋಗ್ಬೇಕಂತೇನ್ ಇಲ್ಲದ ಆಕ್ಚುಲಿ. ಯಾಕಂದ್ರೆ ಈ ನಾವು 4 ಆಶ್ರಮಗಳ ಬಗ್ಗೆ ನೋಡಿದೇವಂದ್ರ, ಬ್ರಹ್ಮಚರ್ಯ, ಆಮೇಲೆ ಗೃಹಸ್ಥಾಶ್ರಮ, ಆಮೇಲೆ ವಾನಪ್ರಸ್ಥ, ಆಮೇಲೆ ಸನ್ಯಾಸ. ಇವು 4 ಆಶ್ರಮಗಳು ಏನಪ್ಪಾ ಅಂದ್ರ ನಮ್ಮ ವೇದ ಇದ್ರಾಗ ಬರ್ತಾವ. ಏನ್ರಿ ಶಾಸ್ತ್ರದಾಗಲಿ ವೇದಗಳಾಗಲಿ. ಅಂದ್ರೆ 25 ವರ್ಷ ಬ್ರಹ್ಮಚರ್ಯ, 25 ವರ್ಷ ಗೃಹಸ್ಥಾಶ್ರಮ, ಮುಂದ್ 25 ವರ್ಷ ವಾನಪ್ರಸ್ಥ, ಮುಂದ್ 25 ವರ್ಷ ಸನ್ಯಾಸ. ಇದು ಒಂದು ಪದ್ಧತಿ ಅದ ಮೊದ್ಲಿನಿಂದ ನಾವು ನೋಡ್ಲಿಕ್ಕಾಗಿ. ಆದ್ರ 50 ವರ್ಷಕ್ಕೆ ನಾವು ಹೋಗ್ಬೇಕು. 50 ವರ್ಷಕ್ಕೂ ಹೋಗುದಿಲ್ಲ ಬಿಡ್ರಿ ನಾವ್ ಈಗ. ಏನ್ರಿ ಯಾಕಂದ್ರೆ ನಮಗ್ ಮನಿ ಬಿಟ್ಟು ಹೋಗುದು ಕಡಿಕೆ 80-90 ಆದ್ರೂ ಸಹಿತ ಮನಿ ಬಿಟ್ಟು ಹೋಗ್ಲಿಕ್ಕೆ ನಮಗ ಆಗುದಿಲ್ಲ. ಹಂಗ ಆಗ್ಬಿಟ್ಟದ್. ನಾವು ಮನಿ ನಮ್ಮನ್ನ ಹಚ್ಕೊಂಡದಂತ ನಾವ್ ಅಂತೀವಿ. ನಮ್ಮನ್ನ ಮನಿ ಹಚ್ಕೊಂಡಿಲ್ಲ, ನಾವು ಮನಿನ ಹಚ್ಕೊಂಡಿವಿ. ಇಷ್ಟೇ ಆಗಿದೆ ಅದು. ನಾವ್ ಹಿಡ್ಕೊಂಡು ಕೂತ್ ಬಿಟ್ಟೆವು. ಆದ್ರ ಸಮರ್ಥರಿಗೆ ಇದು ಒಪ್ಪಿಗಿಲ್ಲ ನೋಡ್ರಿ. 50 ವರ್ಷದ ನಂತರ ನಾವು ಅರಣ್ಯಕ್ಕೆ ಹೋಗ್ಬೇಕು, ವಾನಪ್ರಸ್ಥ ಮಾಡ್ಬೇಕು, ಅರಣ್ಯದಾಗ ಹೋಗಿ ಕೂತ್ ಏಕಾಂತ ಸಾಧನಾ ಮಾಡ್ಬೇಕು ಅಂತಾರವ್ರು. 50 ವರ್ಷಕ್ಕೆ ಇವತ್ತಿನ ದಿವ್ಸ ನಾವು ಕಲ್ಪನಾ ಮಾಡ್ಕೊಂಡೇವ ಅಂದ್ರ 50ನೇ ವರ್ಷಕ್ಕೆ ಪ್ರತಿಯೊಬ್ರು ಮೊಳಕಾಲ ಬ್ಯಾನೇವ, ಕೂಡ್ಲಿಕ್ಕೆ ಬರುದಿಲ್ಲ, ತಿಂದದ ಪಚನ ಆಗುದಿಲ್ಲ, ಕಾಲಾಗ ಶಕ್ತಿ ಅಂತೂ ಇಲ್ಲೇ ಇಲ್ಲ, ಮತ್ ಥಂಡಿ ಆಗಿ ಬರುದಿಲ್ಲ. ಯಾಕಂದ್ರೆ ಈಗಿನ ಆಹಾರದೊಳಗೆ ಪ್ರತಿಯೊಬ್ರು 50ನೇ ವರ್ಷಕ್ಕೆ ಮುದುಕರಾಗ್ಯಾರ. ಮುದುಕರಾದ್ಮೇಲೆ ನಾವು ಅರಣ್ಯಕ್ಕೆ ಹೋಗಿ ಏನ್ ಮಾಡಂಗದ ಹೇಳ್ರಿ ನೋಡಿ ನೀವು. ಮತ್ತೊಬ್ರಿಗೆ ತೊಂದ್ರೆ ಕೊಟ್ಟಂಗೆ ಅದು. ಏನ್ರಿ ಅದಕ್ಕಿಂತ ಸುಮ್ಮ ಹೋಗಿ ಇನ್ನ ಮನಿಯೊಳಗ ಕೊಲ್ಯಾಗ ಬಾಗ್ಲ ಹಾಕೊಂಡ್ ಲೈಟ್ ಆರಿಸ್ಕೊಂಡ ಮಚ್ಚರ್ ಬತ್ತಿ ಹಚ್ಕೊಂಡ್ ಧ್ಯಾನ ಮಾಡ್ಕೋತ ಕುಡುದು ಬೇಸಿ. ಏನ್ರಿ ಮತ್ತಿನ ಅರಣ್ಯದಾಗೆ ಹೋಗ್ಬೇಕಂತ ಯಾಕಂದ್ರ ಅರಣ್ಯದಾಗ ಹೋಗಿ ಸಾಧನಾ ಮಾಡೋದ್ರಾಗ ಒಂದು ವಿಶೇಷ ಅದ. ಏನ್ರಿ ಅದನ್ನ ಈಗ ಅರಣ್ಯ ಅಂತಂದ್ರೇನು, ಎಲ್ಲ ನಿರ್ಜನ ಪ್ರದೇಶಕ್ಕೆ ಹೋಗಿದ್ರು ಸಹಿತ ಅದೊಂದು ಅರಣ್ಯನೇ ಈಗ ಸದ್ಯಕ್ಕೆ. ಹಂಗ ನಿರ್ಜನ ಪ್ರದೇಶ ಎಲ್ಲಿ ಪ್ಲಾಟ್ಗಳು ಅದು ಈಗಿನ ಪ್ಲಾಟ್ ಹಾಕ್ಯಾರ, ಮನಿಗಿನಿ ಕಟ್ಟಿಲ್ಲ, ಅಲ್ಲಿರೋ ಕಡಿ ಕೂಡುದು, ಮತ್ತೇನ್ ಮಾಡುದು ಇನ್ನ. ಯಾಕಂದ್ರೆ ಈಗ ಅರಣ್ಯನೇ ಸಿಗುದಿಲ್ಲ. ಆದ್ರ ಅರಣ್ಯದೊಳಗ ನೀವು ಇನ್ನ ವಯಸ್ಸಿದ್ದಾಗ ಹೋಗ್ರಿ ಅಂತಾರ. ವಯಸ್ಸಿದ್ದಾಗ ಹೋಗಿ ನೀವು ಅರಣ್ಯದೊಳಗೆ ಏಕಾಂತದೊಳಗೆ ಸಾಧನಾ ಮಾಡಿ ಸಾಕ್ಷಾತ್ಕಾರ ಮಾಡ್ಕೊಂಡ್ರಂದ್ರ ಮುಂದೆ ಇನ್ನ ನಿಮಗ ಆಯುಷ್ಯ ಇರ್ತದ, ಇನ್ನ ನಿಮ್ ಶರೀರದೊಳಗೆ ಬಲ ಇರ್ತದ. ಅದನ್ನ ನೀವು ಜಗತ್ ಕಲ್ಯಾಣಕ್ಕಾಗಿ ನೀವು ಅದನ್ನ ಬಳಸ್ಲಿಕ್ಕೆ ಬರ್ತದ. ಮುದುಕರಾದ್ಮೇಲೆ ಸಾಕ್ಷಾತ್ಕಾರ ಮಾಡ್ಕೊಂಡ್ರೆ ನಿಮಗೆ ಎದ್ರ ಕೂಡ್ಲಿಕ್ಕೆ ಆಗವಲ್ತು, ಕೂದ್ರೆ ಇದು ಆಗವಲ್ತು, ನೀವು ಮಂದಿನ ಏನು ಉದ್ಧಾರ ಮಾಡ್ತೀರಿ ಅಂತ ಸಮರ್ಥರದು. ಅಂದ್ರೆ ಜಗತ್ ಕಲ್ಯಾಣದ ಕಳಕಳಿ ಸಮರ್ಥರಿಗೆ ಎಷ್ಟದ ನೋಡ್ರಿ, ನೀವು ವಿಚಾರ ಮಾಡ್ರಿ. ಸಮರ್ಥರಿಗೆ ಎಷ್ಟದ ವಿಚಾರ ಮಾಡ್ರಿ ನೀವು. ವಯಸ್ಸಾದ್ಮೇಲೆ ಎಲ್ಲಾ ಸಾಕ್ಷಾತ್ಕಾರ ಆಗ್ಯದ, ಏನ್ ಮಾಡುದು, ಮಲ್ಕೊಂಡು ಕೂಡ್ಲಿಕ್ಕೆ ಬರುದಿಲ್ಲ ಅವಾಗ. ಏನ್ ಮಾಡುದು ತಗೊಂಡು ಸಾಕ್ಷಾತ್ಕಾರ ಆದ್ರ ಅವ ಬಹು ಉದ್ಧಾರ ಆಗ್ತಾರ. ಮಂದಿನ ಯಾರನ್ನೂ ಉದ್ಧಾರ ಮಾಡ್ಲಿಲ್ಲವ, ಅವ್ರಿಗೆ ಮಾರ್ಗೆ ತೋರ್ಸ್ಲಿಲ್ಲ. ಮಾರ್ಗ ಯಾರೋ ಹೇಳಿದ್ರು ಯಾರೋ ತೋರ್ಸುದಿಲ್ಲ, ನೀ ಅನುಭವ ತಗೊಂಡು ತೋರ್ಸಂತಾರ ಅವ್ರು. ನಾವೇನ್ ಮಾಡ್ತೇವ, ಅವ್ರು ಹಂಗ ಹೇಳ್ಯಾರ, ಹೌದಪ್ಪ ಅವ್ರು ಹೇಳ್ಯಾರ, ಇವ್ರು ಹಿಂಗ ಹೇಳ್ಯಾರ, ಅವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ಅವ್ರ ಹೌದು ಅವ್ರೆಲ್ಲ ಮಾಡಿದ್ರು, ನೀ ಏನು ಮಾಡಿದೆಪಾ ಹೇಳ್ರಿ. ನೀ ಬರೇ ಮತ್ತೊಬ್ರದ್ದು ಹೇಳ್ಕೊತಾನೆ ಹೊಂಟು ಬಿಟ್ಟಿ, ನೀ ಏನ್ ಮಾಡಿದಿ? ನಮ್ಮ ಮಹಾರಾಜರು ಒಂದು ವಚನ ಬರ್ಸಿದ್ರ, ನಾ ಏರ್ತಕ್ಕಿದ್ದಾಗ. ಏನ್ರಿ ಮಠದಾಗ ಕರೆದ್ರು, ಬಾರೋ ಶಂಕರು ಅಂತಂದ್ರು, ಒಂದ್ ಹಾಳಿ ಕೊಟ್ರು, ಒಂದ್ ಪೆನ್ ಕೊಟ್ರು, ಈ ವಚನ ಬರ್ಕೋ ಅಂತಂದ್ರು. ಯಾವಾಗ ಏರ್ತಿದ್ ನಾನು. ಹೇಳ್ರಿ ಮುತ್ಯಾರ ಅಂತಂದೆ. ಆದಿ ಪುರಾಣವನ್ನು ಅಸುರರಿಗೆ ಮಾರಿ, ವೇದ ಪುರಾಣವನ್ನು ಹೊತ್ತಂಗೆ ಮಾರಿ, ಭಾರತ ಪುರಾಣವನ್ನು ರಕ್ಕಸರಿಗೆ ಮಾರಿ,
ಇವೆಲ್ಲ ಪುರಾಣಗಳು ಕರ್ಮಕ್ಕೆ ಮೊದಲು ನಿನ್ನ ಪುರಾಣಕ್ಕೆ ಬೆಲೆ ಇಲ್ಲ ನೋಡ ಅಂತೇಳಿ ಆ ವಚನ ಇತ್ತು. ಅವಾಗ ಅವ್ರು ಬರ್ಸಿದ ದಿವಸ ಇದು ಮಾಡುತ್ತ ಬಾ ಅಂತೇಳಿ ಅದೊಂದು ಚಿಂತೆ ಪರಿಹಾರ ಮಾಡು ಗುರುರಾಯ ಅನ್ನುವಂತ ಒಂದು ಹಾಡ. ಇವೆರಡು ಅವ್ರು ನನಗೆ ಬರ್ಸಿದ್ರ ಅವಾಗ. ಇನ್ನೊಂದು ರಾಮ ಬಂದನೇನೆ ಅನ್ನುವಂತ ಹಾಡ. ಈ 3 ಹಾಡುಗಳು ಅವ್ರು ಬರ್ಸಿದ್ರು. ಇವತ್ತಿನ ತನಕನು ನಾನು ಸಂಜೆ ಆ ಭಜನೆ ಒಳಗೆ ರಾತ್ರಿ ಭಜನೆ ಮುಗಿದ ಕೂಡಲೇ ಅವು 3 ಪದಗಳು ಅಂದ ಮೇಲೆ ನಾನು ಮಲ್ಕೋತೀನಿ. ಅಂದ್ರೆ ಅದ್ರಾಗ 3ದ್ರಾಗ ರಾಮ ಬಂದನೇನು ನನಗೆ ಅವಶ್ಯಕತೆ ಅದ, ಚಿಂತೆ ಪರಿಹಾರ ಮಾಡು ಗುರುರಾಯನು ಅವಶ್ಯಕತೆ ಅದ, ಆಮೇಲೆ ನನ್ನ ಸ್ಥಿತಿ ಎಲ್ಲಿಗೆ ಬಂದ ನಾ ಅಳದ್ ನೋಡ್ಬೇಕು ಅನ್ನುವಂತ ವಿವೇಕನು ನನಗ ಅಷ್ಟೇ ಮುಖ್ಯದ. ಈ 3 ಪದಗಳು ಮಹಾರಾಜ ನನ್ನ ಜೀವನದ ಉದ್ಧಾರಕ್ಕಾಗಿ ಬರ್ಸಿದ್ರು ಅಂತ ತಿಳ್ಕೊಂಡ ನಾ ಇವತ್ತಿನ ತನಕನು ಅವನ್ನ ಅಷ್ಟೊಂದು ಶ್ರದ್ಧಾದಿಂದ ಇದು ಮಾಡ್ತೀನಿ. ಇರ್ಲಿ, ಈಗ ವಯಸ್ಸಿದ್ದಾಗ ನಾವು ಅರಣ್ಯಕ್ಕೆ ಹೋಗ್ಬೇಕು. ಅರಣ್ಯಕ್ಕೆ ಹೋಗಿ, ಯಾಕಂದ್ರ ಯಾರ್ಯಾರಿಗೆ ಇಲ್ಲಿ ತನಕ ಒಂದು ಆತ್ಮ ಸಾಕ್ಷಾತ್ಕಾರ ಲಘುನೆ ಮಾಡ್ಕೊಂಡಾರ ಅಥವಾ ಅದ್ರಾಗ ಅವ್ರ ಸಾಧ್ಯನೆ ಸಿದ್ಧಾವಸ್ಥೆಗೆ ಹೋಗಿ ಮುಟ್ಟಾರಲ್ಲ, ಅವರೆಲ್ಲರೂ ಅರಣ್ಯಕ್ಕೆ ಹೋಗಿ ತಪಸ್ಸರು ಮಾಡಿದ್ದಾರೆ. ತುಕಾರಾಮ್ ಮಹಾರಾಜರು ನೋಡ್ರಿ ನೀವು, ಭಂಡಾರ ಪರ್ವತದಾಗ ಹೋಗಿ ತಪಸ್ಸರು ಮಾಡಿದ್ರು. ಗುರ್ಲಿಂಗ್ ಜಂಗಮ್ ಮಹಾರಾಜರು, ನಮ್ಮ ಸಂಪ್ರದಾಯದ ಮೂಲ ಪುರುಷರಾದಂತ ಗುರ್ಲಿಂಗ್ ಜಂಗಮ್ ಮಹಾರಾಜರು ನೀಲ್ಗಾರ, ನೂಲಿಗೆ ಬಣ್ಣ ಹಾಕವ್ರವ್ರು. ಅವ್ರು ಏನ್ ಮಾಡಿದ್ರು, ಕಾಡು ಸಿದ್ದೇಶ್ವರ ಮಹಾರಾಜರಿಂದ ಉಪದೇಶ ತಗೊಂಡ ಮೇಲೆ ನನಗಿನ್ ಇದನ್ನ ಮಾಡ್ಕೊತ ಪ್ರಪಂಚದಾಗ ಇದನ್ನ ಮಾಡಿದ್ರೆ ನನಗೆ ನಾಮಸ್ಮರಣೆ ಫುಲ್ ಆಗುದಿಲ್ಲ ಅಂತ ಏನ್ ಮಾಡಿದ್ರು ಅವರು, ಆ ಬೊಟ್ಟಿಗೆ ನೀಲಿ ಬಣ್ಣ ಹಾಕೋದಕ್ಕೆ ಕೆಲಸ ಬಿಟ್ಟ ಕುರಿ ತಗೊಂಡ್ರು. ಒಂದು 20-30 ಕುರಿ ಖರೀದಿ ಮಾಡಿದ್ರು. ಆ ಕುರಿ ಕಾಯ್ಲಿಕ್ಕೆ ಹೋಗವ್ರು, ಕುರಿ ಬಿಟ್ಕೊಂಡು ಅಡವಿಗೆ ಕುರಿ ಬಿಟ್ಟುಕೊಂಡು ಹೋಗಿ ಒಂದು ನಾಯಿ ಇತ್ತು. ಆ ನಾಯಿಗೆ ಏನ್ ಅಂತರಂಗದಿಂದ ಅದಕ್ಕೇನು ಪ್ರೇರಣೆ ಕೊಡ್ತಿದ್ರು, ಇವ್ರು ಹೋಗಿ ಒಂದ್ ತೆಗಿನ್ಯಾಗ ಧ್ಯಾನ ಕೊಡೋರು. ಮುಂಜಾನೆ ಹೋಗಿ ಬಿಟ್ಟುಕೊಂಡ ಆಗ ಅದಕ್ಕೆ ನಾಯಿಗೆ ಹತ್ತಿದ್ರು, ನಾಯಿ ಎಲ್ಲ ಕುರಿಗಳು ಕಾಯ್ತಿತ್ತು. ಇವ್ರು ಸಂಜೆ ತನಕ ಧ್ಯಾನ ಮಾಡಿ ಅಲ್ಲಿ ಎದ್ದು ಬರ್ತಿದ್ರು. ಹಿಂಗ್ ಮಾಡಿ ಸಾಕ್ಷಾತ್ಕಾರ ಮಾಡ್ಕೊಂಡ್ರು. ಬಾಬಾಸಾಹೇಬ್ ಮಹಾರಾಜರು ಜಮಖಂಡಿಗೆ ಬಂದ್ರ ಆ ಜಮಖಂಡಿ ಗುಡ್ಡದಾಗ ಕಂಟ್ಯಾಗ ನಸಿಕ್ಲಿ 3ಕ್ಕೆ ಹೋಗ್ಬಿಡವ್ರು. ಒಂದ್ ದಿವ್ಸ ಅಂಬುರಾವ್ ಮಹಾರಾಜರು ಬೆನ್ನ ಹತ್ತಿದ್ರಂತ. ನಮ್ಮ ಮಹಾರಾಜರು ಇಷ್ಟೊತ್ತಿಗೆ ಕತ್ಲಾಗ ಒಬ್ಬರೇ ಹೋಗ್ತಾರ, ಅಂಜಿಕ್ ಬರುದಿಲ್ಲ ಅಂತೇಳಿ ಇವ್ರು ಹೋದ್ರು. ಅವ್ರ ಕಂಟ್ಯಾಗ ಹೋಗಿ ಧ್ಯಾನ ಮಾಡ್ಕೊತ ಕೂತ್ ಬಿಟ್ರು. ಮುಂದ್ ಹೊರಗೆ ಬಂದ್ ಕೂಡಿ ಅಂದ್ರು, ಮಹಾರಾಜ್ ಏನ್ರಿ ಇದು ಈ ಟೈಮ್ದಾಗ ಇಂಥದ್ರಾಗ ಹೋಗ್ತೀರಿ, ನಿಮ್ಗೆ ಅಂಜಿಕ್ ಬರುದಿಲ್ಲನ್ರಿ ಅಂತ ಕೇಳಿದ್ರು. ಬಾಬಾಸಾಹೇಬ್ ಮಹಾರಾಜರು ಅಂದ್ರು, ಅಮರ ಸಿಪಾಯಿ ಹೈನ ಅಂದ್ರು ಅವ್ರು. ಸಿಪಾಯಿ ಅಂದ್ರ ಸೈನಿಕ, ಅವಾಗ ಸಿಪಾಯಿ ಅಂತಿದ್ರು ಅದಕ್ಕ ಈ ಬ್ರಿಟಿಷರ್ ಕಾಲದಾಗ. ಅಂದ್ರ ನಮ್ಮನ್ನ ಹಿಂದ ಮುಂದ ಕಾಯ್ಲಿಕ್ಕೆ ನಮ್ಮ ಗುರು ಇದ್ದಾರಲ್ಲ, ಮತ್ತ್ಯಾಕ ಅಂಜಿಲಿ ಅಂತ ಇಷ್ಟ ಅವ್ರು ಅಲ್ಲಿ ಹೋಗಿ ಮಾಡಿದ್ರು. ರಾಮಚಂದ್ರ ಮಹಾರಾಜರ ನೌಕರಿ ಬಿಟ್ಟು ಕೂಡಲೇ 4 ಮಂದಿ ಸದ್ಗುರು ಒಂದು ಸ್ಥಿತಿಗೆ ಹೋದವ್ರನ್ನ ಕರ್ಕೊಂಡ ಬಿಜಾಪುರದಾಗ ಬಾಹೇತಿ ತೋಟನ್ಯಾಗ ಹೋಗಿ ಅಲ್ಲಿ ಸಾಧನ ಮಾಡಿದ್ರು. ನಮ್ಮ ಮಹಾರಾಜರು ಪ್ರಪಂಚವಾಗಿದ್ರು ಸಹಿತ ಹೋಗಿ ಆ ರಾಮನಟ್ಟಿ ರಟ್ಟಗಳ್ಯಾಗ ಕೂತ್ಕೊಂಡ, ಆಮೇಲೆ ಇಂಗ್ಲೇಶ್ವರ ಗುಡ್ಡದೊಳಗ ಅಲ್ಲಿ ಅಕ್ಕ ಮಹಾದೇವಿ ಗವಿಯೊಳಗ ಕೂತ್ಕೊಂಡ, ರಬನಾಳ್ ಗುಡ್ಡದಾಗ ಅವ್ರು ಅಂದ್ರೆ ಇವ್ರನ್ನೆಲ್ಲ ನೋಡಿದಾಗ ಅನಿಸ್ತದ ಇವ್ರೆಲ್ಲರೂ ಮನಿ ಇದ್ರು ಸಹಿತ ಹೊರಗೆ ಹೋದ್ರ ಅಂದ್ರ ಅಲ್ಲೊಂದು ವಿಶೇಷ ಅದ ಅಂತ. ಅಲ್ಲಿ ಈ ಜನರ ಕಾಟ ಆಗ್ಲಿ, ಈ ಜನರ ವಿಕಲ್ಪಗಳನ್ನ ಕೇಳೋದಾಗ್ಲಿ ಇವ್ಯಾವು ಅಲ್ಲಿ ಬರುದಿಲ್ಲ. ತುಕಾರಾಮ್ ಮಹಾರಾಜ ನೋಡ್ರಿ ಎಷ್ಟು ಮನ್ಸಿಗೆ ನೋವು ಮಾಡ್ಕೊಂಡು ಅವ್ರು ಭಂಡಾರ ಪರ್ವತಕ್ಕೆ ಹೋದ್ರಂದ್ರ, ಬರಗಾಲ ಬಿದ್ದಾಗ ಎಲ್ಲಾ ರೊಕ್ಕ ಇಸ್ಕೊಂಡು ಹೋಗಿದ್ರು. ಕೇಳ್ಲಿಕ್ಕೆ ಹೋದ್ರ ಶಿಕ್ಷಕಂಗ್ ಬೈದ್ ಕಳಿಸ್ತಿದ್ರು ಅವ್ರಿಗೆ ತುಕಾರಾಮ್ ಮಹಾರಾಜರನ್ನ. ಕಡಿಕ್ ಇಟ್ಟು ತಾಪಾತು, ಹೋಗಿ ಭಂಡಾರ ಪರ್ವತದಾಗ ಹೋಗಿ ಸಾಧನ ಮಾಡ್ಲಿಕ್ಕತ್ರು. ಸಾಕ್ಷಾತ್ಕಾರ ಮಾಡ್ಕೊಂಡ ಮೇಲೆ ಈ ಜನರು ಎಂದ್ರೆ ಸುಧಾರಣೆ ಆಗ್ತಾರಂತ ಅವ್ರು ಸುಧಾರಣೆ ಮಾಡೋ ಸಂಬಂಧ ಅಭಂಗ್ ಬರ್ಲಿಕ್ಕೆ ಶುರು ಮಾಡಿದ್ರು. ಜನರ ಮನೋಭಾವನೆಗಳನ್ನು ಬದಲಾವಣೆ ಮಾಡ್ಬೇಕು ಅಂತೇಳಿ, ಯಾಕಂದ್ರೆ ಕೆಳಜಾತಿಯವರು ಯಾರಿಗೂ ಅನ್ನಂಗಿಲ್ಲ. ಅಭಂಗದ ಮುಖಾಂತರ ಈಗ ನಾವು ಕೆಲವೊಂದು ಬರಿತಿರ್ತೇವೆ, ನಮ್ಮ ಮನಸ್ಸಿಗೆ ಆಗಿದ್ದ ನೋವುಗಳನ್ನ ಅವನ ಫೇಸ್ಬುಕ್ನ್ಯಾಗ ಇದ್ರಾಗ ಅವನ ಅದಕ್ಕೊಂದು ಇದು ಕೊಟ್ಟು ನಾವು ಬರಿತಿರ್ತೇವೆ. ಯಾಕಂದ್ರೆ ಅಲ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಬರೀದಿರ್ತದ ಅವನ್ನ. ಹಂಗ ಅವ್ರು ಅಭಂಗ ಬರೆದ್ರು. ಬರ್ಕೋತ ಎಷ್ಟಾದವು ಅಂದ್ರೆ 4,01,34,000 ಅಭಂಗಗಳು. ಅವ್ರಂತಾರ, ಅಭಂಗ ಹೇ ಕೋಟಿ ಭಕ್ತಿಪರ ಜಾಲೆ ಅಂದ್ರ ಅವ್ರು. ಏನು 1 ಕೋಟಿ ಅಭಂಗ ಭಕ್ತಿ ಮೇಲೆ ಬರ್ದನಿ. ಜ್ಞಾನಪರ ಕೇಲೆ ತಿತ್ತು ಕೇಚಿ, ಜ್ಞಾನದ ವಿಷಯದೊಳಗೂ 1 ಕೋಟಿ ಬರ್ದನಿ. ವೇದಾಸೆಯ ಅಭಂಗ ಕೇಲೆ ಶ್ರುತಿ ಪರ 12,000 ಸಂಹಿತೇಚೆ, ಸಂಹಿತೇಚೆ ಮೇಲೆ 12,000 ಅಭಂಗಗಳು ಬರ್ದನಿ. ನಿಘಂಟ ನಿರುಕ್ತ ಆಣಿ ಬ್ರಹ್ಮಸೂತ್ರ ಅವತಾರ ಸಹಸ್ರ 10,000 ಅಭಂಗಗಳನ್ನ ಅದ್ರ ಮೇಲೆ ಬರ್ದನಿ.
अभंग हे कोटी भक्तीपर झाले, ज्ञानपर केली तितकेची, 75 ಲಕ್ಷ ವೈರಾಗ್ಯ ವರ್ಣಿಲೆ. 75 ಲಕ್ಷ ಅಭಂಗಗಳನ್ನು ವೈರಾಗ್ಯವನ್ನು ವರ್ಣ ಮಾಡ್ಯಾರ. ನಾಮತೆಗಾಯಿಲಿ ತಿತಕೇತಿ, 75 ಲಕ್ಷ ಅಭಂಗಗಳನ್ನು ಭಗವಂತನ ನಾಮದ ಒಂದು ಗುಣಗಾನ ಬಗ್ಗೆ, ಅದರ ಮಹತ್ವ ಬಗ್ಗೆ. 60 ಲಕ್ಷ ಕೇಲ ಬೋಧಯ ಜಗಾಸಿ, 60 ಲಕ್ಷ ಅಭಂಗಗಳನ್ನು ಜಗತ್ತಿಗೆ ಬೋಧ ಮಾಡುವ ಸಂಬಂಧಗಳು. 60 ಲಕ್ಷ ಕೇಲ ಬೋಧಯ ಜಗಾಸಿ ವರ್ಣಿರೇ ರೂಪಾಸಿ ತಿತಕೇಚಿ, ಅಷ್ಟೇ 60 ಲಕ್ಷ ಅಭಂಗಗಳನ್ನು ಭಗವಂತನ ರೂಪದ ವರ್ಣನ ಮಾಡಿ ನೋಡಿ. 75 ಲಕ್ಷ ವೈರಾಗ್ಯ ವರ್ಣಿಲೆ ನಾಮತೆಗಾಯಿ ತಿತಕೇಚಿ, 60 ಲಕ್ಷ ಕೇಲ ಬೋಧಯ ಜಗಾಸಿ ವರ್ಣಿರೇ ರೂಪಾಸಿ ತಿತಕೇಚಿ, 30 ಲಕ್ಷ ಕೇಲಿ ದೇವಾಸಿ ಕರುಣ. ಭಗವಂತನ ಕರುಣ ಹೆಂಗದ ಅನ್ನುವಂಥದ್ದು 30 ಲಕ್ಷ ಅಭಂಗಗಳು. ಕರ್ಮಕಾಂಡ ಜಾಣ 1 ಲಕ್ಷ, ಹೆಂಗ ಕರ್ಮವನ್ನ ನಾವು ಹೆಂಗ್ ಮಾಡ್ಬೇಕು ಅನ್ನೋದು 1 ಲಕ್ಷ ಅಭಂಗಗಳು. ಏನೋ ಐಶಿಯ ಅಭಂಗ ಜಾಲಿ ಸೇಬು ತಳಿ ಪಾಚ ಅಂತರಾಳಿ ಪತ್ರಿಕೆಚಿ, 34 ಸಹಸ್ರ ಲಕ್ಷ 1 ಕೋಟಿ ಪಾಚ ಸಾಂಗುಣಿಯ ಸಾತ್ಯ ಗೆಲಾ ತುಕ. ಮತ್ ಹಿಂದಾಗಡೆ 5 ಅಭಂಗಗಳು, 12 12 ಅಭಂಗ, 5 ಅಭಂಗ ತಾಡಪ ಇದರಿಂದ ಅವ್ರದ್ದು ವೈಕುಂಠಕ್ಕೆ ಹೋದ್ಮೇಲೆ ಅವು ಬಂದಾವ್. ಇಷ್ಟೆಲ್ಲಾ ಅಭಂಗಗಳ ಮನ್ಸಿಗೆ ನೋವಾಗಿ ಅವ್ರ ಬದಲಾವಣೆ ಆಗ್ಲಿ ಅಂತ ಬರುದ್ರು ಅಂದ್ರು, ಹೆಣದ ಮುಂದೆ ಸಹಿತ ಕೀರ್ತನ ಮಾಡಿದ್ರು ಅಭಂಗ ಅಂದ ಕರೆ ಯಾರು ಬದ್ಲಂತರೂ ಆಗ್ಲಿಲ್ಲ. ಆದ್ರ ಅವರು ಅಲ್ಲಿ ಹೋಗಿ ಅಡವ್ಯಾಗ ಹೋಗಿ ತಪಸ್ಸರ ಮಾಡಿದ್ರು. ಅವಾಗ ಅವ್ರಿಗೆ ಎಷ್ಟು ಆನಂದ ಆಗಿಬಿಡ್ತಲ್ಲ. ನೀವೊಂದು ಪದ ಕೇಳ್ಬೇಕು ನೋಡ್ರಿ, ಎಸ್ ಜಾನಕಿ ಇವರು ಲತಾ ಮಂಗೇಶ್ಕರ್ ಹಾಡಿದ್ದು, ವೃಕ್ಷವಲ್ಲಿಯ ಮಾಸೋಯರಿ ವನಚರೆ ಪಕ್ಷಿ ಸುಸ್ವರೆ ಆಳವಿತಿ. ಆ ಅಡವ್ಯಾಗ ಇದ್ದಿದ್ರ ಸಂತೋಷ ಇದ್ರಾಗ ವರ್ಣನ ಮಾಡ್ತಾರ. ಇಲ್ಲಿ ಏನದರ, ಈ ಅಡವ್ಯಾಗ ಗಿಡ ಬಳ್ಳಿ ಕಂಟಿ ಮತ್ತು ಈ ವನದೊಳಗಿರುವಂತ ಪ್ರಾಣಿಗಳು ಇವರೇ ನನ್ನ ಸಂಬಂಧಿಗಳು ಅಂತವ್ರು, ಹಂಗ್ ತಿಳ್ಕೊಂಡ್ ಬಿಟ್ರು ಅಂತವ್ರು. ಏನ್ರಿ, ಇಲ್ಲಿ ಹಕ್ಕಿಗಳು ಹೆಂಗ್ ಮಾಡ್ತಾವ್ರು, ಒಳ್ಳೆ ಮಧುರ ಸ್ವರದಿಂದ ಭಗವಂತನ ಗುಣಗಾನ ಮಾಡ್ತಾವಂತ ಅವ್ರಿಗೆ ಅನಿಸ್ಲಿಕ್ಕಂತ ನೋಡ್ರಿ. ಆಮೇಲೆ ಏಣ ಸುಖೇ ರುಚಿ ಏಕಾಂತಾಚ ವಾಸ ನಾಹಿ ಗುಣದೋಷ ಹಂಗಾಯಿ. ಇಲ್ಲಿ ಯಾರು ನಮ್ ಗುಣದೋಷ ಎಣಸವ್ರಿಲ್ಲ, ಏನಿಲ್ಲ. ಇಲ್ಲಿ ಅಗದಿ ಏಕಾಂತದೊಳಗ ಆನಂದನ ಸೇವಿಸ್ಲಿಕ್ಕತ್ತನಿ ಅಂತಾರ. ಯಾಕಂದ್ರೆ ಅಡವ್ಯಾಗ ಯಾರು ಅನ್ನೋದಲ್ಲ, ಇಲ್ಲಿ ಕೂತ್ ಕೂಡ್ಲೇನು ಅಂತಾರ, ಕೂಡ್ಲಿಲ್ಲ ಅನ್ನೋದ್ರು ಅಂತಾರ, ಮಾತಾಡಿದ್ರ ಅಂತಾರ, ಮಾತಾಡ್ಲಿಲ್ಲ ಅಂದ್ರು ಅಂತಾರ. ನೋಡ್ರಿ ನೀವು, ನಮ್ಮ ಒಂದ್ ಎದ್ರಾಗ ಬರ್ದಿದ್ ನಮ್ಮ ಇದ್ರಾಗ ಏನಿದ್ರು ನಾವ್ರೆ ಧ್ಯಾನ ಕೂತಂದ್ರೆ ನೋಡು ಧ್ಯಾನ ಮಾಡ್ಲಿಕ್ಕತ್ತ ನೋಡು, ಸಂಸಾರ ಇವನ್ ಹೆಸರ್ಲೆ ಶಂಕ ಹೊಡಿತದಂತ. ಮತ್ ಧ್ಯಾನ ಮಾಡ್ಲಿಲ್ಲ, ಏನೂ ಮಾಡ್ಲಿಲ್ಲ ಅಂದ್ರೆ ಯಾಕೆ ಉಪದೇಶ ತಗೋಬೇಕಂತ ನೋಡ್ರಿ. ಮೊಬೈಲ್ನಾಗ ಅದು ಏನ್ರ ಬರ್ದೇವ ಅಂದ್ರೆ ಇವರೆಲ್ಲ ಮೊಬೈಲ್ ಮಹಾರಾಜರಾಗ್ಯಾರಪ್ಪ ಈಗ. ಅಂದ್ರ ಮಂದಿ ಕೂತ್ರು ಅಂತ, ಎದ್ರು ಅಂತದ, ಮಾತಾಡಿದ್ರು ಅಂತಾರ, ಮಾತಾಡಿದ್ರು ಅಂತಾರ. ಅವ್ರಂತಾರ ಅಡವ್ಯಾಗ ಹೋಗಿ ಏಕಾಂತೊಳಗ ಆರಾಮಿದ್ದ, ನಮ್ಗೆ ಯಾರು ನಮ್ ಗುಣದೋಷ ಎಣಸವ್ರೇ ಇಲ್ಲ. ಆಕಾಶ ಮಂಡಪ ಪೃಥ್ವಿ ಆಸನ ಅಂತ. ಇಲ್ಲೇನಪ್ಪಾ, ನಮಗ್ ಮ್ಯಾಲ ಮಂಟಪಕನೇ ಅದ, ಅದಕ್ಕೆ ಆಕಾಶನೇ ಮಂಟಪದ, ನಮ್ ಪೃಥ್ವಿನೇ ಆಸನದ. ಏನ್ರಿ, ರಮೇತೇತೆ ಮನ ಕ್ರೀಡಾಕರಿ. ನನ್ನ ಮನಸ್ಸ ಆ ಭಗವಂತನ ಚಿಂತನದೊಳಗೆ ಇಲ್ಲಿ ಆನಂದದಿಂದ ಆಟ ಆಡ್ಲಿಕ್ಕತ್ತದ, ಆನಂದ ಪಟ್ಕೊಳಿಕತ್ತದ. ಕಥಾ ಮಂಡಲು ದೇಹ ಉಪಚಾರ, ಭಗವಂತನ ಕಥಾ ಶ್ರವಣ ಮಾಡುವುದೇ ನನ್ನ ಊಟ ಅಂತಾರ. ಆಮೇಲೆ ಜಾಣವಿತೋ ವಾರ ಅವಸರು, ಗಾಳಿ ಬೀಸ್ತದ, ತಂಪನ ಗಾಳಿ ಎಲ್ಲಿಂದನೋ ಬರ್ತದ. ಏನೋ ಒಂದು ಅಂತ ಒಂದು ಆಹ್ಲಾದಕರ ವಾತಾವರಣ ಇಲ್ಲ. ಹರಿಕಥಾ ಭೋಜನ ಪರವಡಿ ವಿಸ್ತಾರ, ಕರುಣಿ ಪ್ರಕಾರ ಸೇವು ರುಚಿ, ತುಕಾಮಣೆ ಹೋಯ ಮನಾಸಿ ಸಂವಾದ. ಇಲ್ಲಿ ಯಾರ ಜೋಡಿ ಇಲ್ಲ. ನಾನೇ ಮಾತಾಡ್ತೀನಿ, ನಾನೇ ಉತ್ತರ ಹೇಳ್ತೀನಿ, ನಾನೇ ಸಂತೋಷ ಪಡ್ತೀನಿ, ನನಗೆ ನನ್ನ ಅನ್ನೋದ್ರಿಂದನೇ ನಾನೇ ತೋಡ್ಕೋತೀನಿ, ಮತ್ತ ಅದ ಆನಂದನು ನಾನು ಅನುಭವಿಸ್ತೀನಿ. ಎಂತ ಒಂದು ಸ್ಥಿತಿ ಇರ್ಬೇಕು ನೋಡ್ರಿ ಅದು. ಅದಕ್ಕೆ ಅವ್ರಂದ್ರು ಏನಂದ್ರ ಸದಾ ಸೇವಿ ಆರಣ್ಯ ತಾರುಣ್ಯ ಕಾಳಿ, ಮಿಳೇನಾ ಕದಾ ಕಲ್ಪನೆ ಚಿನ್ನಿ ಮೇಳಿ. ಕಲ್ಪನಾ ಲೋಕದಾಗ ನೀವು ಯಾರು ವಿಹರಿಸ್ಬೇಡ್ರಿ ಅಂತಾರ. ಯಾರು ಕಲ್ಪನಾ ಮಾಡ್ಕೊತ ಕೊಡಂಗಿಲ್ಲ. ಭಗವಂತ ಹಂಗಿದ್ದಾನ, ಹಿಂಗಿದ್ದಾನ, ಹಿಂಗ್ಯಾಕಿದ್ದಾನ, ಅವ್ ಹಿಂಗಿದ್ದಾನ. ಬರೇ ಕಲ್ಪನಾ ಮಾಡ್ಕೊತ ಕಾಣುದಂತರೂ ದೂರ ಉಳಿತು. ಬರೀ ಅವನ ಬಗ್ಗೆ, ಮಹಾತ್ಮರ ಬಗ್ಗೆ ಕಲ್ಪನಾ ಮಾಡುದು, ತಮ್ಮ ಬಗ್ಗೆ ತಾವು ಕಲ್ಪನಾ ಮಾಡುದು. ಈ ಮನಾ ಕಲ್ಪನಾ ಕಲ್ಪಿತ ಕೋಟಿ ನವೇ ಸರ್ವತಾ ರಾಮ ಭೇಟಿ. ನೀ ಕಲ್ಪನಾ ಮಾಡ್ಕೋತ ಕೂತಿದ್ರೆ ನಿನ್ಗೆ ಎಂದೂ ರಾಮ ಭೇಟಿ ಆಗುದಿಲ್ಲ ಅಂತೇಳಿ ಈ ಮುಂದಿನ ಒಂದು ಶ್ಲೋಕ ಒಳಗ ಬರ್ತಾವ್. ಸಮರ್ಥರಂತಾರ, ಚಳೇನಾಮನಿ ನಿಶ್ಚಯೋ ದೃಢ ಜಾಚ. ಸಂತರಾದವ್ರು ಹೆಂಗ್ ಮಾಡ್ಬೇಕು, ಶಿಷ್ಯರಾದವ್ರು ದಾಸರಾದವ್ರು ಹೆಂಗ್ ಮಾಡ್ಬೇಕು ಅಂದ್ರೆ, ಭಗವಂತನ ದಾಸರು
ಒಮ್ಮೆ ಏನು ನಿಶ್ಚಯ ಮಾಡ್ತಾರಲ್ಲ ಅದರಿಂದ ಅಂತರ ಆಗ್ಬಾರ್ದು. ಇವತ್ತು 1 ತಾಸು ನಾ ಧ್ಯಾನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದೆ ಅಂದ್ರ ಜೀವ ಹೋದ್ರ ಸಹಿತ ಅದನ್ನ ಮಾಡುದು. ಹಿಂಗ ಸಂಕಲ್ಪ ಸಾಮರ್ಥ್ಯ ಅವನಂತಲ್ಲಿ ಇದ್ರ ಮಾತ್ರ ಅವ ಮುಂದುವರಿಲಿಕ್ಕೆ ಸಾಧ್ಯದ ಅಂತ ನಿಶ್ಚಯ ಮಾಡಿಬಿಡುದು. ಒಮ್ಮೆ ನಿಶ್ಚಯ ಮಾಡಿದ್ರೆ ಮುಗಿದು ಬಿಡ್ತು. ಏನ್ರಿ ನಮ್ಮ ಮಹಾರಾಜರು ಪ್ರಪಂಚ ತ್ಯಾಗ ಮಾಡೋ ಹೊತ್ನ್ಯಾಗ ಹೆಂಡ್ತಿದ್ಲು, ಸುಂದರವಾದ ಹೆಂಡ್ತಿದ್ಲು, ಸೊಸಿ ಇದ್ಲು, ಹಳೆಯ ಇದ್ದ. ಅವ್ರೆಲ್ಲರಿಗೂ ಹೇಳಿಲ್ಲ, ಹಸ್ಬಿ ಹಾಕೊಂಡು ಹಸ್ಬಿ ಒಳಗೆ ಒಂದು ದಾಸಬೋದ್ ಇಟ್ಕೊಂಡು ಹೊಂಟ್ ಬಿಟ್ರು. ಅಳ್ಳಿಕ್ ಶುರು ಮಾಡಿದ್ರು. ಅಳ್ಳಿಕ್ ಹತ್ತಾರಂತ ಹೊಳ್ಳಿ ಸಹಿತ ನೋಡ್ಲಿಲ್ಲ ಅವ್ರು. ಏನ್ ಮನಿ ಬಿಟ್ಟು ಹೊರಗೆ ಬಂದ್ಬಿಟ್ರು. ಊಟ ಬಟ್ಟೆ ಮೇಲೆ ತಿರುಗಿ ಮನಿಗೆ ಹೋಗ್ಲಿಲ್ಲ. ಇವೆಲ್ಲ ಇಂಥ ಒಂದು ದೃಢವಾದ ನಿಷ್ಠೆ ನಮ್ಮಂತಲ್ಲಿ ಬೇಕಂತ. ಸಂತರು ಅಂದ್ರೆ ಯಾರು ಅಂದ್ರೆ ಕೆಲವೊಬ್ರು ಹೇಳ್ತಾರೆ ಸಾಮಾನ್ಯ ಭಾಷೆಯೊಳಗ, ಹಿಡಿದದ್ದು ಬಿಡುದಿಲ್ಲಂತ, ಬಿಟ್ಟದ್ದು ಹಿಡಿದಿಲ್ಲ. ಹಿಡಿದದ್ದು ಬಿಡುದಿಲ್ಲ, ಬಿಟ್ಟದ್ದು ಹಿಡಿದಿಲ್ಲ. ಹಂಗ ಯಾವ್ದೋ ಒಂದು ಏನೋ ಒಂದು ಉಪಾಸನ ಹಿಡಿದ್ರೆ ಅಂದ್ರೆ ಅದು ಬಿಡುವಂಗಿಲ್ಲ. ಒಮ್ಮೆ ನಿಮ್ಮ ದುಶ್ಚಟಗಳು, ದುಷ್ಟ ಸ್ವಭಾವ ಅವ್ನು ಬಿಟ್ಟರೆ ತಿರುಗಿ ಹಿಡಿಯುವಂಗಿಲ್ಲ. ಇದು ಸಂತರ ಲಕ್ಷಣ ಅಂತಾರ. ಚಳೇ ನಾಮನಿ ನಿಶ್ಚಯೋ ದೃಢ ಜಾಚ ಜಗಿ ಧನ್ಯತೋ ದಾಸ ಸರ್ವೋತ್ತಮ. ಇಂಥ ಒಂದು ಸ್ಥಿತಿ ನಿಮ್ಮದಾದ್ರೆ ನೀವು ಜಗತ್ತಿನೊಳಗೆ ಧನ್ಯ ಧನ್ಯ ಅನಿಸ್ಕೋತೀರಿ ಅನ್ನುವಂತ ಮಾತ ಈ 2 ಶ್ಲೋಕನೊಳಗ ಸಮರ್ಥರು ಹೇಳಿಕತ್ತಾರ. ಇನ್ನ ಸಾಕಷ್ಟ ಅವು ಇದ್ರ ಬಗ್ಗೆ ನಾವು ವಿವರಣೆ ಮಾಡ್ಬೋದಾಗಿತ್ತು. ಖರೆ ಸಮಯ ನಮ್ಮನ್ನ ಇಲ್ಲಿ ಏನ್ ಮಾಡಿಬಿಡ್ತ ಅಂದ್ರ ಸಮಯದ ಒಂದು ಇದ್ರಾಗ ನಾವ್ ಇರ್ಬೇಕಾಗ್ತದ. ತಿಳಿದು ನಿಜ ಸಮಯ ನಿಷ್ಠೆಗಲಿ ನಿಜಗುಣ ಸೇವೆಗಳು ಅಂತಾರ. ಸಮಯದ ಮೇಲೆ ನಿಷ್ಠ ಇಡಪ್ಪ ಅಂತಂತಾರ ಅವ್ರು. ಹಂಗನಿ ಹೇಳಿಕತ್ತಿ ಅವ್ರು ಅಗ್ರಿ ಆನಂದ್ ಪಟ್ಕೊಳಿಕತ್ರು ಹೇಳ್ಕೊತ ಹೋಗ್ಬಿಟ್ಟೆ ಅಂದ್ರೆ ಅವತ್ತೊಂದ್ ದಿವ್ಸ ನಿರ್ವಾಹ ಇಲ್ದಾಗ ಕೂತೇವ್ ಮತ್ ಇನ್ನೇನು ಎದ್ದು ಹೋಗಂಗಿಲ್ಲ ಅಂತೇಳಿ ಕೇಳ್ತಾರ. ಮುಂದ್ ಬರೋದು ಬಿಡ್ತಾರ, ಮತ್ತೊಂದ್ ಏನ್ ಆಗುದಿಲ್ಲ. ಹಿಂದಕ್ಕೆ ನವಾಗ ಹೆಂಗೆ ಆಗ್ತಿತ್ತು, ನಾನು ಕೀರ್ತನ ಮಾಡ್ತಿದ್ನಿಲ್ಲ ಅವಾಗ ಒಂದ್ 20-25-30 ವರ್ಷದಿಂದ ಕೀರ್ತನ. ನಾವು ಹೆಬ್ಬಾಳಟ್ಟಿ ಮುಕ್ಕಾಮಕ್ ಹೋಗಿದ್ದೀನಿ, ಕಂಡಕ್ಟರ್ ಇದ್ನಲ್ಲ, ಹಳ್ಳಿ ಊರ್ ಮುಕ್ಕಾಮನೆ ಮಾಡ್ತಿದ್ನಿ. ಯಾಕಂದ್ರೆ ಹಳ್ಳಿ ಊರ್ ಜನರ ಭಾವನೆಗಳು ಚಲೋ ಇರ್ತಿದ್ವು. ಅವ್ರು ನಮಗ ಅಷ್ಟೊಂದು ಒಂದು ಗೌರವ ಕೊಡ್ತಿದ್ರು. ಹಿಂಗೆಲ್ಲ ಎಂತ ಒಬ್ಬ ಕುಡುಕ್ ಬಂದ್ರು ಸಹಿತ ನಮಸ್ಕಾರಿ ಕುಲ್ಕರ್ಣ್ಯರ ನಾವ ಮತ್ ಮಂದಿಗಳ ಕುಲ್ಕರ್ಣ್ಯರ ಲಗೇಜ್ ಮಾಡಿಸ್ಕೊಂಡಿರಲ್ಲ ಅಂತ ಹೇಳಿ ಮಂದ್ ಕೂಡ ಇಂಥ ಒಂದು ನಮ್ಮ ಮೇಲೆ ಪ್ರೇಮ. ಮತ್ ಹೋಗ್ವತ್ ನಾವು ಹೋಗಿ ಬರ್ತೀರಿ ಕುಲ್ಕರ್ಣ್ಯರ್, ಇವೆಲ್ಲ ಇರ್ತಿತ್ತು. ಇದ್ರಾಗ ಹೆಬ್ಬಾಳಟ್ಟಿ ಒಳಗ ಅಲ್ಲಿ ಏನ್ ಮಾಡಿದ್ರು, ಅದು ಕುಡುಕರ ಊರ, ಅದು ಕುಡುಕರ ಊರ. ಎಲ್ಲಾರು ಕುಡಿಯವ್ರು. ನಾವು ಹೋದ್ಮೇಲೆ ಪರಿವರ್ತನೆ ಆಗ್ಲಿಕ್ಕತ್ತೆ. ಕುಲ್ಕರ್ಣ್ಯರ ಈ ಸರಿ ಶ್ರಾವಣದಾಗ ನಾ ಅಂದೆ, ಶ್ರಾವಣದಾಗ ಏನ್ರ ಪುರಾಣದ ಹಚ್ಚಿರು ಅಂತಂದೆ. ಕುಲ್ಕರ್ಣ್ಯರ ಮಂದಿ ನೀವು ಇದು ಮಾಡಿಕೊಟ್ರಿ, ಹಚ್ಚುಣ್ರಿ, ನೀವು ಯಾರ ಒಬ್ರು ಮೇಲ್ ಮಾಡಿಕೊಡ್ರಿ ಅಂದ್ರು. ಅವಾಗ ಶುರು ಮಾಡಿದೇವ್ರಿ, ಪುರಾಣ ಶುರು ಮಾಡಿದೇವ ಅಲ್ಲಿ. ಇನ್ನೂ ತನಕನೂ ನಡೆದದ ಏನ್ರಿ, ಇನ್ನೂ ತನಕನೂ ನಡೆದದ. ಅವಾಗ ಜನರು ಎಷ್ಟು ಪರಿವರ್ತನೆ ಆಗ್ಬಿಟ್ಟಲ್ಲ, ಊರಾಗ ಕುಡಿ ಮಂದಿನೇ ಕಡಿಮೆ ಆಗ್ಬಿಟ್ಟು ಏನ್ರಿ. ಹಂಗ ನಾವು ಎಲ್ಲಿ ಹೋಗ್ತೇವು, ಎಲ್ಲಿರ್ತೇವು, ನಮ್ಮ ಜೊತೆ ಒಬ್ಬರನ್ನಾದ್ರೂ ಸಹಿತ ನಾವು ಭಗವಂತನ ಭಕ್ತಿಗೆ ಹಚ್ಚುವಂತ ಕಾರ್ಯ ಮಾಡಿದೇವು ಅಂದ್ರೆ ಸದ್ಗುರುಗಳಿಗೆ ಸಂತೋಷ ಆಗ್ತದೆ. ಅಂತ ಕಾರ್ಯ ನೀವೆಲ್ಲರೂ ಮಾಡ್ಲಿಕ್ಕತ್ತೀರಿ. ನಮಗ್ ಹೆಂಗ ಆಗ್ಬಿಡ್ತು ಅಂದ್ರೆ, ಕಂಡಕ್ಟರ್ ನೌಕರಿ ಒಳಗೆ ನನ್ನ ಒಂದು ಸ್ವಭಾವ ಸದ್ಗುರುನಾಥನ ಕೃಪಾ. ನಾ ಅಲ್ಲೇ ಅಪಾಯಿಂಟ್ಮೆಂಟ್, ಅಲ್ಲೇ ರಿಟೈರ್ಮೆಂಟ್. ಅದು VRS ತಗೊಂಡ್ ನಾನು. ಬ್ಯಾಡ್ರಿ ಕುಳ್ಕೊಂಡಾರ ನಾವೇ ಇದ್ದೇವಲ್ರಿ ಯಾಕ್ರಿ ಅಂತ ಅಂತಿದ್ರು. ಕಂಡಕ್ಟರ್ ನೌಕರಿ ಒಳಗೆ ನನಗೆ ಯಾರು ಏಕವಚನದಾಗ ಸಹಿತ ಅಲ್ಲಿ ಮಾತಾಡ್ಲಿಲ್ಲ ಆಫೀಸರ್. ಇಷ್ಟೆಲ್ಲ ನಮಗೆ ಯಾಕೆ ಅನುಕೂಲ ಸಿಕ್ತು ಅಂದ್ರೆ, ಹಿಂದೆ ಸದ್ಗುರುನಾಥನ್ನು ನಾವು ನಂಬಿ ನಡೆದೇವು ಅನ್ನುವಂತ ಉದ್ದೇಶಕ್ಕಾಗಿ ಇಂಥ ಕಠಿಣ ಒಂದು ನೌಕರಿ ಇದ್ರು ಸಹಿತ ನಮಗದು ಸಂತೋಷವನ್ನು ಕೊಡ್ತು. ಹಂಗ ನಾವು ನೀವುಗಳೆಲ್ಲ ಈ ಮಾರ್ಗ ಹಿಡದೇವಂದ್ರೆ ಏನು, ನಮ್ಮನ್ನು ಕಾಯುವಂತ ಜವಾಬ್ದಾರಿ ಸದ್ಗುರುಗಳಿಗೆ ಇರ್ತದೆ. ಸದ್ಗುರುಗಳು ಉಪದೇಶ ಕೊಟ್ಟ ಮೇಲೆ ಸುಮ್ ಕೊಟ್ಟಿರುದಿಲ್ಲ, ನಮ್ಮನ್ನು ಉದ್ಧಾರ ಮಾಡುವಂತ ಜವಾಬ್ದಾರಿ ತಗೊಂಡಿರ್ತಾರ. ಅವ್ರು ಹೇಳಿದಾಗ ನಡೆದು ಅಂದ್ರೆ ನಮ್ಮ ಕೆಲಸ, ಅವ್ರಿಗಾಗಿಯೇ ಬದುಕುದ್ ನಮ್ ಕೆಲಸ, ಅವರೇ ನಮ್ಮ ಸರ್ವಸ್ವ ಅಂತ ತಿಳ್ಕೋದ್ ನಮ್ ಕೆಲಸ. ಇಷ್ಟು ಮಾಡ್ಕೊಂಡು ಸದಾ ನಾಮಸ್ಮರಣೆ ಇದ್ದೇವಂದ್ರ ಈ ಒಂದು ಪರಮಾರ್ಥದ ಆನಂದ, ಜನನ ಮಾಡೋದ್ರ ಚಕ್ರದಿಂದ ಬಿಡುಗಡೆ ಆಗುವಂತಹ ಅಂತ ಒಂದು ಏನಪ್ಪಾ ಅಂದ್ರೆ ಪ್ರಸಂಗ ಇದೇ ಜನ್ಮದ ನಮಗ ಸಿಗ್ತದ. ಅಂತ ಒಂದು ಕೃಪಾ ಸದ್ಗುರು ಚಂದ್ರಶೇಖರ್ ಗುರು ಮಹಾರಾಜರು, ಶ್ರೀ ಸದ್ಗುರು ರಂಗರಾವ್ ಮಹಾರಾಜರು, ಮಹಾಸ್ವಾಮಿ ಚಿದಂಬರರು, ಇವರೆಲ್ಲ ನಿಮಗ ನೀಡಿ ನಮ್ಮನ್ನ ಕೈ ಹಿಡದ ತಮ್ಮ ಒಂದು ಶರಣದೊಳಗೆ, ತಮ್ಮ ಒಂದು ಇದಕ್ಕ ನಮ್ಮನ್ನ ಸೇರಿಸುವಳಿ ಅಂತ ಒಂದು ತಮ್ಮ ಸ್ವರೂಪ ಆನಂದವನ್ನು ನಮಗೂ ನೀಡ್ಲಿ. ಇಹ ಮತ್ತು ಪರ ಎರಡರಲ್ಲಿಯೂ ಆನಂದ ನಿಮಗೆ ಸಿಗ್ಲಿ ಅಂತ ಹೇಳ್ಕೊತ ಇವತ್ತಿನ ಒಂದು ಈ ಸೇವೆಗೆ ನಾನು ವಿರಾಮ ಕೊಡ್ತೀನಿ. ಆಕಲ್ಪಾಯುಷ್ಯವೇತ ಯಾಕುಳ ಮಾಜ್ಯಾ ಸಕಳ ಹರಿಚಾದಾಸ
कल्पनेची बाधा न हो कोण काळी, ही संत मंडळी सुखी असो, अहंकाराच्या वारा न लागो रासा, माझा विष्णुदासा भाविकाशी, नामा म्हणेतया असावे कल्याण, ज्या मुखी निधान पांडुरंग, पुंडलिक वरदार विठ्ठल पार्वती पतेश्वर महादेव, राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमोस्ते अस्तु चिंतितार्थ प्रदायिने, औदुंबर सुधावास चिदंबर नमोस्तुते. जय जय रघुवीर समर्थ. जय श्रीराम. ಶ್ರೀಮಾತ್ರೇ ನಮಃ. ಅಭಂಗ ಬರೆದ್ರ ಅಂತ ಹೇಳಿದ್ರಲ್ಲ, ಅವ್ರು ದಿವಸಕ್ಕೆ ಎಷ್ಟು ಅಭಂಗ ಬರ್ದಿರ್ಬೋದು, ಎಷ್ಟು ವರ್ಷ ಇದ್ರು? ಒಂದ್ ನಿಮಿಷ. ಎಷ್ಟು ದಿವಸಕ್ಕೆ ಎಷ್ಟು ಅಭಂಗ ಬರೆದ್ರು ಅಂತ ಕೇಳ್ತಾ ಇದ್ದಾರೆ. 4,84,00,000 ತುಕಾರಾಮ್ ಅವರು 4 ಕೋಟಿ ರೀ. ಹಂಗ ಕೇಳಿದ್ರೆ 5 ಕೋಟಿ ರೀ. 5 ಕೋಟಿ 1,34,000 ಅಭಂಗ ಏನ್ರಿ ಅದು? 4 ಕೋಟಿ ಅಂತ ಅಂತೀವಿ. ಅದು ಮಹಾತ್ಮರ ಒಂದ ಕೃತಿ ಕಾರ್ಯ ಏನಿರ್ತದಲ್ಲ, ಅದನ್ನ ನಾವ್ ಹಿಂಗೆ ಬರೆದ್ರು ಅಂತೀವಿ. ಬದುಕುದೇ 52 ವರ್ಷ ಬದುಕ್ಯಾರ, 49 52 ವರ್ಷ, 20 ವರ್ಷ ತನಕ ಪ್ರಪಂಚದೊಳಗಿದ್ರು. ಮುಂದೆ ಉಳಿದದ್ದು ಇನ್ನು ಒಂದ್ 20-30 ವರ್ಷನ್ಯಾಗ ಇವರು, ನಾವೊಮ್ಮೆ ಕ್ಯಾಲ್ಕುಲೇಟರ್ ಮೊಬೈಲ್ ತಗೊಂಡ್ ಲೆಕ್ಕ ಹಾಕಿದ್ ನಾನು. ಏನ್ರಿ ಲೆಕ್ಕ ಹಾಕಿದ್ರೆ 1 ನಿಮಿಷಕ್ಕೆ 6 ಅಭಂಗ ಅದು ನೋಡಿ. ಅದನ್ನ ಹೆಂಗ್ ಬರುದ್ರು ಅಂತ ನಾವು ಕಲ್ಪನಾ ನಾವು ಇದನ್ನ ನೋಡ್ತಿರ್ತೇವೆ. ನಾವು ಸುಮ್ಮನೆ ಹಂಗೆ ಈಗ ಹೆಂಗ್ ನಿಮಗ ಜಿಜ್ಞಾಸೆ ಬಂತಲ್ಲ, ಈಗೇನ್ ಮೊಬೈಲ್ನಾಗ ಲೆಕ್ಕ ಮಾಡುದಿಲ್ಲ, ಏನಿಲ್ಲ, ಸರಾಸರ ಹೊಡ್ಕೋತ ಕೂತೇವು. ಸರ್ವ ಸಾಧಾರಣ 1 ನಿಮಿಷಕ್ಕ 6 ಅಭಂಗ, 24 ತಾಸು ಹಗಲ ರಾತ್ರಿ ಕೂಡ್ಸೆ ಇದು ಒಂದಾಗ ಆತು. ಮತ್ತೆ ಇದನ್ನ ಲೆಕ್ಕ ಹಾಕಿದ್ರೆ ಹಂಗ್ಯಾಂಗ್ ಬರೀತಾರ ಅಂದ್ರ ಹಂಗ್ಯಾಂಗ ಅಂತ ಅನ್ನುವಂಗಿಲ್ಲ. ಇಲ್ಲ, ಅದು ಮಹಾತ್ಮರ ಒಂದು ಇದು. ಯಾಕಂದ್ರ ಅವರು ಉದ್ಧವರೇ ನಾಮದೇವರಾಗಿ, ನಾಮದೇವರೇ ತುಕಾರಾಮರಾಗಿ, ಅವರೇ ಏನಪ್ಪಾ ಅಂದ್ರೆ ರಾಜಾರಾಮರಾಗಿ ಅವತಾರ ತೊಟ್ಕೊಂಡು ಬಂದ ಆ ಅಭಂಗಗಳನ್ನು ಬರೆದ್ರು. ಅವರು ಹೆಂಗ್ ಬರೆದ್ರು ಅಂತ ಅನ್ನೋದಕ್ಕಿಂತ ಬರೆದು ನಮಗೆಲ್ಲ ನೀಡಿದ್ರಲ್ಲ, ಅದೊಂದು ದೊಡ್ಡ ಒಂದು ಏನಪ್ಪಾ ಅಂದ್ರೆ ಉಪಕಾರ ನಮ್ಗೆ ಮಾಡಿದ್ರಂತ. ಅಲ್ಲ, ಹೆಂಗ್ ಬರದ್ರ ಅಲ್ಲಿಲ್ಲ, ಇಷ್ಟು ಬರೀಲಿಕ್ಕೆ ಅವ್ರ ಟೈಮ್ ಯಾವಾಗ ಸಿಕ್ತು, ಎಷ್ಟು ವರ್ಷ ಇದ್ರು? ಅದೇ ಮತ್ತೆ ಇದೆ, ಹೆಂಗ್ ಬರದ್ರಿ ಇದ್ರ ಅರ್ಥನೇ ಅಷ್ಟದೆ, ಹೆಂಗ್ ಟೈಮ್ ಸಾಲ್ತದ ಅಂತೇಳಿ. ಮತ್ತಿನ್ ಏನ್ ಮಾಡುದ್ರಿ ಅವ್ರು ಹೆಂಗ್ ಬರದ್ರು ಅನ್ನುವಂಥದ್ದೇನು. ಈಗ ಕೆಲವೊಬ್ರು ಸಿದ್ಧಾವಸ್ಥೆಗೆ ಇರ್ತಾರ್ರಿ ಓದೂತ್ರ ಅಂತೇಳಿ, ಅವ್ರಿಗೆ ಒಂದ್ ಕೈಯಾಗ ಒಂದ್ ಗ್ರಂಥ ಕೊಟ್ಟು ಬಿಟ್ರಿ ಅಂತ ತಿಳ್ಕೊರಿ ನೀವು. ಆ ಗ್ರಂಥ ಒಮ್ಮೆ ಒಂದ್ ಪುಟ ತೆಗದ್ ಹಿಂಗ್ ನೋಡಿದ್ರಂದ್ರೆ ಗ್ರಂಥದೊಳಗೆ ಇರುವುದೆಲ್ಲ ಅವ್ರ ತಲೆಯಾಗ ಬಂದ್ಬಿಡ್ತದ. ಅದೊಂದು ಇದು ರೀ ಅದು ಹಂಗೇನ್ರಿ ಇವ್ರಂತಲೂ ಪಾಂಡುರಂಗನ ಒಂದು ಕೃಪಾ ಆಗಿರ್ಬೇಕು. ಮತ್ತ ಅದಲ್ಲೇ ಬರ್ದಾರ. ಆದ್ರೂ ಸಹಿತ ಕೆಲವೊಮ್ಮೆ ಬರ್ತಾವ ಜಿಜ್ಞಾಸ. ನನಗೆ ಬಂದಿತ್ತು ಅಂತೇಳಿ ನಾ ಕ್ಯಾಲ್ಕುಲೇಟರ್ ತಗೊಂಡ್ ಅದ್ ಇದು ಮಾಡ್ಕೊಂಡು ನೋಡಿದ್ನಿ ಅದನ್ನ. ಏನ್ರಿ ಬರ್ತದ, ಆದ್ರೂ ಸಹಿತ ದೊಡ್ಡ ಕಾರ್ಯ ಅದು. ಹಂಗ್ ವಿಚಾರ ಮಾಡಿದ್ರೆ ನಮಗ ಅಷ್ಟೆಲ್ಲಾ ಅಭಂಗಗಳು ಲಭ್ಯ ಇಲ್ಲ. ಗಾಥಾ ನೋಡ್ಲಿಕ್ಕೆ ಹೋದೇವಂದ್ರ 4,500 ಅಭಂಗಗಳು ಮಾತ್ರ ನಮಗ ಸಿಗ್ತಾವ. ಈಗ 1,52,000 ಎಷ್ಟೋ ಇವ್ರದ್ದು ರಾಜಾರಾಮ್ ಮಹಾರಾಜರು ಬರ್ದಾರಲ್ಲ, ಅವು ಸಹಿತ ಏನ್ ಎಲ್ಲಾನು ಲಭ್ಯ ಆಗಿಲ್ಲ. ಸ್ವಲ್ಪ ಅಭಂಗಗಳು ಸಿಗ್ತಾವ. ಅವರು ಮಹಾತ್ಮರು ಮಾಡಿದ ಕಾರ್ಯಕ್ಕೆ ನಾವೇನ್ ಹೌದು ಅಂತ ಸಂತೋಷ ಪಡುದು, ಮತ್ತೇನದ ಇಷ್ಟೇ. ಶ್ರೀರಾಮ್ ಸರ್. ವಿವೇಕಾನಂದರು ಸಹಿತ ಮೊದ್ಲೇದ್ 1 ಪುಟ ಓದಿ, ಹಿಂದಿಂದ 1 ಪುಟ ಓದ್ಬಿಟ್ರಿ, ಇಷ್ಟು ದೊಡ್ಡ ಪುಸ್ತಕ, ದಪ್ಪನ್ ಪುಸ್ತಕ ಓದ್ಬಿಟ್ಟು ಆಯ್ತಂತ ಬಿಟ್ಟು ಅಂದ್ರೆ ಮುಗೀತು ಅಂತ ಇಡ್ತಿದ್ರಂತ. ಅದ್ ಹೆಂಗ ಸುಳ್ಳೆ ನೀ ಹೇಳ್ತೀಯ, ಓದಿರೋದೇ ಇಲ್ಲ ಅಂದ್ರೆ ಅದ್ರೊಳಗಿಂದ ಯಾವುದೇ ಪುಟದಾಗಿನ್ ತೆಗೆದು ಏನೇ ಕೇಳಿದ್ರು ಎಲ್ಲ ಹೇಳಿಕ್ ಬರ್ತಿತ್ತಂತ. ಅಂದ್ರೆ ಜ್ಞಾನಿಗಳಿದ್ದವ್ರಿಗೆ ಆ ಜ್ಞಾನದ ಇದರಿಂದ ಅದೆಲ್ಲ ಸಾಧ್ಯದ ಅಂತ ಅರ್ಥ ಆಗ್ತದೆ. ಸಂಕಲ್ಪ ಮಾತ್ರದಿಂದ ಎಲ್ಲ ಆಗ್ತಿರ್ತಾವ್ರಿ ಅವರಿಗೆ. ನಮ್ಮಲ್ಲಿ ನಾವು ಓದುತ್ತ ಒಂದು ಸ್ಥಿತಿಗೆ ಹೋದವರು ನೋಡಿ, ನಮ್ಮದೇ ಚೈತನ್ಯಧಾರೆ ಗ್ರಂಥ ಬರೀ ಹಿಂಗ್ ನೋಡಿದ ಮೇಲೆ ಅದ್ರೊಳಗಿನ ಎಲ್ಲ ಒಂದೊಂದ್ ಪೇಜ್ ಮೊದಲು ಮಾಡ್ಕೊಂಡು ಅವ್ರು ಹೇಳಿದ್ರು ನಮ್ಮಲ್ಲಿ. ಏನ್ ಹಂಗ ಅವರಿ ಬಹಳಷ್ಟು ಅದ ರೀ ಅದ್ರಾಗ. ಅಷ್ಟಮಾ ಸಿದ್ಧಿ ಒಳಗೆ ಇವೆಲ್ಲ ಬಂದ್ಬಿಡ್ತಾವ. ಮತ್ತೆ ಇದೆಲ್ಲ ಹೇಳ್ಬೇಕು ಅಂದ್ರೆ ನಾವು ಕಣ್ಣಾರೆ ನೋಡಿದ್ದು ನಮ್ಮ ಗುರುಗಳು ಚಂದ್ರಕುಮಾರ್
ಅವ್ರಿಗೆ ಯಾವ ಪುಸ್ತಕನೂ ಓದ್ತಿರ್ಲಿಲ್ಲ, ಮನೆ ತುಂಬಾ ಪುಸ್ತಕ ತಂದಿರ್ತಿದ್ರು, ಬೇಕಾದಷ್ಟು ಪುಸ್ತಕ ಇತ್ತು. ಎಲ್ಲ ಒಂದ್ ಕಡೆ ಹೋದ್ವಿ, ಅದು ಬ್ರಹ್ಮಾಂಡ ಪುರಾಣ, ಗಣಪತಿ ಪುರಾಣ. ಆ ಗಣಪತಿ ಪುರಾಣ ಒಂದು 8 ಭಾಗಗಳಿದೆ. ಸುಮಾರು ಒಂದು 50 kg ಪುಸ್ತಕ ಹೊತ್ಕೊಂಡ್ ಬಂದ್ವಿ, ಒಂದು 20,000 ರೂಪಾಯಿ ಕೊಟ್ಟು. ಎಲ್ಲ ಯಾವ್ದೋ ತೆಗೆದು ಓದ್ತಿರ್ಲಿಲ್ಲ. ಆದ್ರೆ ಯಾರಾದ್ರೂ ಒಂದು ಪ್ರಶ್ನೆ ಏನಾದ್ರೂ ಕೇಳಿದ್ರೆ ಅದ್ರದ್ದೆಲ್ಲ ಪೂರ್ಣ ಸಾರಾಂಶ ಸಹಿತ ಅದನ್ನ ಹೇಳ್ತಾ ಇದ್ರು. ಅವ್ರಿಗೆ ಕೇಳ್ತಿದ್ದೆ, ಅಪ್ಪ ಹೆಂಗ್ ಹೇಳ್ತೀಯ ನೀನ್ ಇದು ಅಂತಂದ್ರೆ, ಏನ್ ನೀವು ಕೇಳ್ತೀರಾ, ಒಳಗಿರತ್ತೆ, ಅದು ಡೌನ್ಲೋಡ್ ಆಗತ್ತೆ, ನೀವು ಡೌನ್ಲೋಡ್ ಆಗಕ್ ಬಿಡ್ರಿ. ನೀವೇನ್ ಮಾಡ್ತೀರಾ, ಮನಸ್ಸಿನಲ್ಲಿ ಹಿಡಿತಿದ್ದೀರಾ, ಅದನ್ನ ಡೌನ್ಲೋಡ್ ಆಗಕ್ ಬಿಡ್ರಿ. ಆಟೋಮೆಟಿಕ್ ಎಲ್ಲ ಒಳಗೆ ಇದೆ, ಹೊರಗೆಲ್ಲೂ ಇಲ್ಲ. ಇದು ಬೇಕು, ಪುಸ್ತಕ ಯಾಕೆ ಬೇಕಿದು, ನಿದರ್ಶನ ಇಂಥದ್ದು ಮಾಡಿದ್ದಾರೆ, ಗ್ರಂಥಗಳಿದೆ, ಪುರಾಣಗಳಿದೆ. ಆದ್ರೆ ಅದನ್ನ ನೀವು ಮನಸ್ಸು ಮಾಡಿದ್ರೆ ಒಳಗಿಂದನೇ ಎಲ್ಲ ಬರುತ್ತೆ. ಹಂಗೆ ಎದುರಿಗೆ ನೋಡ್ತಾ ಇದ್ವಿ, ಅವ್ರಿಗೆ ಇಂಥದ್ದು ಯಾವ ಭಾಷೆ, ಇಂಗ್ಲಿಷ್ ಕೇಳಲಿ, ಕನ್ನಡ ಕೇಳಲಿ, ಯಾವುದೇ ಕೇಳಲಿ, ಅದ್ರ ಪುಸ್ತಕ ಓಪನ್ ಮಾಡದಲ್ಲೇ ಅದ್ರೊಳಗೆ ಏನೇನಿದೆ ಎಲ್ಲವನ್ನು ನಮಗೆ ಎದುರಿಗೆ ಹೇಳ್ಕೊಟ್ಟಿದ್ರು, ಹೇಳಿ ತೋರಿಸಿದ್ದಾರೆ. ಅಂದ್ರೆ ಇದು ಕಣ್ಣಾರೆ ನೋಡಿದಂತದ್ದು. ನೀವು ಹೇಗೆ ನಿಮ್ಮ ಗುರುಗಳದ್ದು ನೋಡಿದ್ರು, ಅದೇ ರೀತಿ ಯಾರು ಏನೇ ಒಂದು ಪ್ರಶ್ನೆ ಕೇಳಿದ್ರು ಅದು ಅವ್ರಿಗೆ ಅದನ್ನ ಓದ್ಬೇಕು ಅನ್ನೋದು ಇರ್ಲೇ ಇರ್ಲಿಲ್ಲ. ಅದಂತ ಅವ್ರ ಗುರುಗಳ ಅದಕ್ಕೆ ಅವ್ರಿಗೆ ಅಂತ ಸ್ಥಾನ ಕೊಡೋದು, ಗುರುನಾಥ ಅನ್ನೋದು. ಅದಕ್ಕೆ ಎಲ್ಲವನ್ನು ತಿಳಿದವರು. ಇಲ್ಲ, ಅವ್ರಂತೆಲ್ಲ ಆ ಸಾಮರ್ಥ್ಯನೇ ಬೇರೆ ಇರ್ತದೆ. ಹೌದು. ಅಲ್ಲ, ಈಗ ನಮ್ ಗುರುಗಳಾದ್ರು ರವಿಶಂಕರ್ ಗುರುಜಿಯವರಾದ್ರು 4 ವರ್ಷದಾಗ ಇಡೀ ಭಗವದ್ಗೀತಾ ಹೇಳ್ತಿದ್ರಂತವ್ರು. 15 ನೋಡ್ಲಾರ್ದೆ ಹೇಳ್ತಿದ್ರಂತವ್ರು. ಅದು ಮೊದ್ಲಿಗೆ ಪಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಅವ್ರು. ಇಲ್ಲ ಅಂದ್ರೆ ಅವ್ರಂತೆಲ್ಲ ಸಾಮರ್ಥ್ಯ. ಅವರು ಗ್ರಂಥನ್ಯಾಗನು ಅವ್ರೇ ಇದ್ದಾರ, ಅಕ್ಷರದಾಗೂ ಇದ್ದಾರ, ಎಲ್ಲಾದ್ರಾಗೂ ಅಂತಾರವ್ರು. ಹೌದಲ್ರಿ? ನಿನ್ನ ಅಕ್ಷರಗಳು ನೀನೇ ಇದ್ದಿ ಅಂತಾರವ್ರು. ನಿನ್ನ ಬೈಯುವ ಅಕ್ಷರಗಳು ಇವೆ, ನಿನ್ನ ಸ್ತುತಿಗೈಯುವ ಅಕ್ಷರಗಳು ಇವೆ, ನೀನೇ ಎಲ್ಲಾ ರೂಪ ತಾಳಿರುವೆ ಅನ್ನುವಂತ ಒಂದ್ ಪದ್ಯೊಳಗ ಇವೆಲ್ಲ ಬರ್ತಾವ. ಅವು ಆ ಸ್ಥಿತಿ ದೊಡ್ಡದ. ನಮಗೂ ಆ ಸ್ಥಿತಿಗೆ ಹೋಗ್ರಿ ಅಂತ ಹೇಳಿ ನಮಗ್ ಸಾಧನ ಉಪದೇಶ ಕೊಟ್ಟಾರ. ಖರೆ ನಾವಿನ ಇಲ್ಲೇ ಕುಂಟ್ಯಾಡ್ಲಿಕ್ಕತ್ತೀವಿ, ಏನ್ ಮಾಡ್ಬೇಕು? ನಾವ್ ಸಣ್ಣವ್ರಿದ್ದಾಗ 3 ಕಾಲಿನ ಸ್ಟೋವ್ ಇತ್ತದ, ಹಿತ್ತಾಳಿ ಇತ್ತಲ್ರಿ. ಅದು ಮಳಿ ಮೇಲೆ ರಂಗೋಲಿ ಹಾಕ್ತಿದ್ದೇವಿ. ಆ ರಂಗೋಲಿ ಹಾಕಿ ಕಾಯಿ ಖಾಲಿ ಮಾಡೋದನ್ನೇನು ಅದ್ರಾಗ ಎಣ್ಣೆ ಇರ್ತಿದಿಲ್ಲ, ಏನಿಲ್ಲ, ಸ್ವಚ್ಛ ತೊಳೆದು ಪೂಜೆ ಮಾಡಿ ಅದ್ರಲ್ಲೇ ಎರಡು ಕೈ ಹಿಡಿತಿದ್ದೇವೆ. ಹಿಂಗ 2 ಬಟ್ ಮೇಲೆ ಒಂದ್ ಹಿಡ್ಕೊಳ್ಳೋದು, ಒಂದ್ ಕಾಲ ಅದ್ರ ಮೇಲೆ ಇಡೋದು. ನಾವ್ ಏನ್ ಹೇಳ್ತೀವಿ, ಯಾವ ಭಾಷೆದೊಳಗೆ ಹೇಳ್ತೀವಿ ಬರೀತಿತ್ತು. ಬರ್ತಿತ್ತಲ್ಲ, ಆತ್ಮನ ಕರಿತಿದ್ರು, ಸಾಯಿಬಾಬಾ ಬರ್ತಾರ ಅಂತಿದ್ರು. ಅವೆಲ್ಲ ಆಗಿ ಹೋಗ್ಯಾವ್ರಿ ಅವೆಲ್ಲ. ಅವು ನಮಗಂತ್ರ ಅವಾಗ ಏನು ಭಾಷೆ ಗೊತ್ತೇ ಇದ್ದಿಲ್ಲ. ಮರಾಠಿ, ಹಿಂದಿ, ಹಿಂದಿ ಗೊತ್ತಿತ್ತು, ಉಳಿದ ಯಾವ ಭಾಷೆನೂ ಗೊತ್ತಿದ್ದಿಲ್ಲ. ಬರೀ ಅಂದ್ರೆ ಹಿಂದಿ, ಇಂಗ್ಲಿಷ್ ಒಳಗೆ ಇಷ್ಟು ಚಂದ ಬರೆಯುದು ಅಕ್ಷರ, ಅಷ್ಟ್ ಚಂದ. ಏನ್ ಇವೆಲ್ಲ ನಮಗ್ ಅದ್ಭುತ ಅನಸ್ತಾವ. ಮಹಾತ್ಮರಿಗೆ ಏನ್ರಿ ಕ್ವಾಣನ ಬಾಯಿಲಿ ವೇದ್ ನುಡಿಸ್ಲಿಲ್ಲ ಅನ್ರಿ? ನಮಗ ಮಹತ್ವ ಅಂತೀನಿ. ಎಲ್ಲಾ ಕೂಡ್ಸಿ 16 ವರ್ಷದ ಹುಡುಗ ಇಂತ ಶಕ್ತಿ ಇದ್ದ ಮತ್ತ ಅವ್ರಲ್ಲಿ ಅಂತ ಶಕ್ತಿ ಇರ್ಲಿಕ್ಕೆ ಮತ್ತೆ ಎಂತದ್ ಇರ್ಲಿಕ್ಕಿಲ್ಲ. ಅದೇನ್ ದೊಡ್ಡ ಸರ್. ನಮ್ಮಂತ ನಾವು ಖರೆ ಅಂದ್ರೆ ನಮ್ಮಂತ ಅಜ್ಞಾನಿಗಳನ್ನ ಇವತ್ತಿನ ದಿವ್ಸ ನಾವ್ ಮಾತಾಡಂಗ್ ಮಾಡ್ಯಾರ. ಏನ್ ಕಡಿಮೆ ಅಂತೀರೇನ್ ನೀವು? ನಮ್ಮನ್ನ ಯಾರು ಕೇಳ್ತಿದ್ರ? ನನಗಂತರು ಅಂತಿದ್ರು, ಕ್ಯಾಟ್ ಹುಂಬಿದ್ದಾನ ಅಂತಿದ್ರು ಅವ್ರು. ಇವತ್ ನನ್ನ ಮಾತು ಕೇಳೋ ಸಂಬಂಧ ಜನರ ಅಷ್ಟೊಂದು ಪ್ರೇಮದಿಂದ ಕೇಳ್ತಾರ ಅಂದ್ರ ಮತ್ ಇವನು ಇದು ಕಾಣ ಇದ್ದದ್ ಮತ್ ಇದು ಮಾಡಿದಂಗೆ ಅಲ್ಲ ಅದು. ಹೌದಲ್ರಿ? ಅಂತದ್ ಅದಕ್ಕ ಸಮರ್ಥ ಮನಸ್ಸು ಮಾಡಿದ್ರೆ ಏನದರಿ? ಹೌದಲ್ರಿ? ನಮಗೆ ಅನಿಸಿತ್, ನನಗೆ ಕೆಲವೊಬ್ರು ಹಿರಿಸಂತ್ರ ಅಂತಿದ್ರು, ಅವೇನೋ ಬರ ಕ್ಯಾಟ್ ಹುಂಬಿದ್ದಾನ, ಅವನ್ ಜೋಡಿ ಏನ್ ಮಾತಾಡ್ತೀರ ಅಂತೇಳಿ. ಇವತ್ ನನ್ನ ಮಾತು ಕೇಳಲಿಕ್ಕೆ ಅವರೇ ಕೂಡ್ತಾರೆ. ಏನ್ ಮಾಡ್ತೀರಿ? ಇದು ಎಲ್ಲಾನು ಈ ಪರಿವರ್ತನ ಸದ್ಗುರುಗಳು ಕೃಪಾದಿಂದ. ಹೌದಲ್ರಿ? ಮತ್ ಇದೇನು ಅದ್ಭುತ, ಇದರಷ್ಟು ಅದ್ಭುತ ಯಾವ್ದದ್ರಿ? ಹೌದಲ್ರಿ? ಅದಕ್ಕ ನಮ್ಮನ್ನ ಮನುಷ್ಯರನ್ನ ಮಾಡ್ಯಾರಲ್ಲ, ಮಹಾದೇವನ ಕಡೆ ಒಯ್ಲಿಕ್ಕತ್ತಾರಲ್ಲ. ಖರೆ ಅಂದ್ರ ಇದೇ ಒಂದು ದೊಡ್ಡ ಅದ್ಭುತ. ಹೌದಲ್ಲ? ಮತ್ತ ಹೇಳ್ರಿ. ಖರೆ ನೀವೇನು ಹೇಳಿದ್ದು ಅಕ್ಷರಶಃ ಪ್ರತಿಯೊಂದು ಅಕ್ಷರವೂ ಸಹ ಸತ್ಯ ಇದೆ. ಕಾಡು ಮೇಳಿನಲ್ಲಿ ಎಲ್ಲೋ ಒಂಥರ ಇದ್ದು ಹುಂಬುರಂತವ್ರನ್ನ ಕರ್ಕೊಂಡ್ಬಂದು ಒಂದ್ ಕಡೆ ಕೂಡಿಸಿ ಆ ಒಂದು ಮಾಡಿಸ್ಬೇಕು ಅಂತಂದ್ರೆ ನಿಜವಾಗ್ಲೂ ಅವರ ಕರುಣೆ ಇಲ್ದಲೇ ಇದು ಸಾಧ್ಯ ಇಲ್ಲ. ಹೌದೌದು. ಅವ್ರ ಮನಸ್ಸು ಮಾಡಿದ್ರೆ ಅಂದ್ರಿ ಒಂದ್ ಕ್ಷಣದಾಗ ಪರಿವರ್ತನೆ ಆಗ್ಬಿಡುತ್ತ ಮನುಷ್ಯ. ಇವತ್ ನನ್ಗೆ ಆಶ್ಚರ್ಯ ಅನ್ನಿಸ್ತದ. ನಾ ಆಗ ಹೇಳಿದ್ನ ಹೆಬ್ಬಾಳಟ್ಟಿ ಒಳಗ್ ಕೀರ್ತನ ಮಾಡಿದ್ರೆ ಕುಡುಕರ ಮಠದೊಳಗ 4.5 ತಾಸು ಕೀರ್ತನ ಮಾಡಿದ್ನ ನಿಂತ.
4.5 ತಾಸು ತನಕನೂ ಯಾರು ಎದ್ದು ಹೋಗ್ಲಿಲ್ಲ. 4.5 ತಾಸು ತನಕನೂ ನನಗೆ ಅದೇ ವಿಷಯದ ಕೊರತೆ ಬೀಳಿಲ್ಲ. ಮತ್ತಿದೆಲ್ಲ ಅದ್ಭುತ ಹೌದಲ್ಲ, ಅದ್ಭುತ. ನನಗೊಬ್ರು ಕೇಳಿದ್ರಿ ಹಿರಿಗುರು ಬಂಧುಗಳು, ಶಂಕರಣ್ಣವ್ರ ನೀವು ನಿಮ್ ಕೆಪಾಸಿಟಿ ಎಷ್ಟದ್ರಿ ಅದು, ನೀವ್ ಎಷ್ಟು ಕೂತ್ ಕೇಳ್ತೀರ ಅಷ್ಟದ ನೋಡ್ರಿ ಅಂತ. ನಾವ್ ಒಬ್ಬನೇ ಹೇಳ್ತನ, ನೀವ್ ಎಷ್ಟು ಕೂಡ್ತೀರಿ, ನಿಮ್ ಕೂಡು ಕೆಪಾಸಿಟಿ ಎಷ್ಟದಲ್ಲ ಅಷ್ಟ್ ಹೇಳ್ತಾನ ನೋಡ್ರಿ. ಯಾಕಂದ್ರ ಒಳಗ್ ನುಡ್ಸವ್ರ ಸಮರ್ಥರಿದ್ದಾಗ ನಮ್ಮದು ನಡು ಏನದ ಹೇಳಿ ನೋಡ್. ನಾವು ಸುಮ್ ಭಾರ ಹಾಕೊಂಡು ಕೂತಿ ಬಿಡುದು. ಅದಕ್ಕೆ ಇವೆಲ್ಲನೂ ಅದ್ಭುತ, ಪ್ರತಿಯೊಂದು ಆಶ್ಚರ್ಯ ಅದ ರೀ ಈ ಸೃಷ್ಟಿಯೊಳಗೆ. ಏನ್ ಸದ್ಗುರುಗಳ ಮನಸ್ಸು ಮಾಡಿದ್ರೆ ಅದೇನಂತಾರಲ್ಲ, ಯಾರು ಬೇಕಾದವ್ರು ಸಹಿತ ಏನ್ ಬೇಕಾದ ಆಗ್ಬೋದು. ಅದೇನ್ ನೋಡ್ರಿ, ಸಾಧನಾ ಮಾಡಿದ್ರೆ ಸಾಕ್ಷಾತ್ಕಾರ ಆಗ್ತಂತ ತಿಳ್ಕೊಬೇಡ್ರಿ ನೀವು. ಸದ್ಗುರುಗಳ ಮನಸ್ಸು ಮಾಡಿದ್ರೆ ಬರೀ ತಲೆ ಮೇಲೆ ಕೈ ಇಟ್ಟು ಸಹಿತ ಸಾಕ್ಷಾತ್ಕಾರ ಆಗ್ತಾ ಇಲ್ರಿ. ಮತ್ರಿ ರಾಜಾರಾಮ್ ಮಹಾರಾಜ್ರ ಏನ್ ಸಾಧನಾ ಮಾಡಿದ್ರನ್ರಿ ಕುರ್ತ್ಕೊಳಕ್ ಹೋದಾಗ ಪೂರ್ಣ ಸರ್ವಾರ್ಪಣ ಅವರಿಗಾಗಿಯೇ ಬದುಕಿದ್ರ ಅಂತೇಳಿ ತಲೆ ಮೇಲೆ ಕೈ ಇಟ್ರು. ಬ್ರಹ್ಮ ವಿಷ್ಣು ಮಹೇಶ್ವರ ಪೂರ್ಣಾವತಾರ ಅವ್ರಿಗೆ ತೋರಿಸಿದ್ರು. ವಿವೇಕಾನಂದ್ರ ಏನ್ ಮಾಡಿದ್ರು ಸಾಧನ, ರಾಮಕೃಷ್ಣ ಪರಮಹಂಸರು ಕೈ ಇಟ್ರು, ಅವ್ರಿಗೆ ಬ್ರಹ್ಮಾನಂದದ ಅನುಭೂತಿ ಆಗಿಬಿಡ್ತು. ಹೌದಲ್ರಿ? ಇವೆಲ್ಲ ಸದ್ಗುರುಗಳು ಮನಸ್ಸು ಮಾಡಿದ್ರು ಅಂದ್ರ ಎಲ್ಲಾ ಆಗ್ತದ. ಅವ್ರು ಹೇಳಿದಾಗ ನಡ್ಕೊತ ಹೋಗುದು. ಅಂದ್ರ ನಮ್ಮ ಪೂರ್ವ ಜನ್ಮದ ಒಂದು ಕರ್ಮದ ಒಂದು ಬಾಧ ಎಷ್ಟಿರ್ತ ಅಂದ್ರ ಅವ್ರಂತಾರ ನೀ ನಾಮಸ್ಮರಣೆ ಮಾಡು, ಆ ನಾಮ ಅದು ಸುಡ್ತದ, ಅವನ್ನೆಲ್ಲ ಅದಕ್ಕೊಂದು ಕ್ರಿಯೆಗಳು ಹೇಳ್ತಾರ ಹೊರತಾಗಿ ಅದ್ ಏನ್ ಹಾಕಿರಲ್ಲ ಯಾಕಂತೇಳಿ ವಾಲಿ ಕೋಳೆನ್ ಒಂದ ಟೈಮ್ದಾಗ ಇದು ಮಾಡ್ಲಿಲ್ಲನ್ರಿ. ಬರೀ ಏನೋ ಓದ್ಲಿಲ್ಲ, ಇದು ಮಾಡ್ಲಿಲ್ಲ. ಬರೀ ರಾಮ ಅನ್ನೋದು ಉಪರಾಟಿ ಅಂದ್ರು ಸಹಿತ ಉಪರಾಟಿ ನಾಮಾಸಾಟಿ ವಾಲ್ಮೀಕಿ ತರಲ್ಲ ಊಟಿ ಭವಿಷ್ಯ ಬದಲಾಸಂತ ಕೋಟಿ ಚರಿತ್ರ ರಘುನಾಥ ಆಸೆ. ಇನ್ನ ರಘುನಾಥನ ಅವತಾರ ಆಗಿದ್ದಿಲ್ಲ, ಚರಿತ್ರೆ ಬರುದಿಲ್ರಿ. ಅಂದ್ರ ಎಲ್ಲಾ ಅದ್ಭುತದೊಳಗ ಅದ್ಭುತದ. ಇದೇ ಒಂದು ಅದ್ಭುತ. ನಾವೆಲ್ಲರೂ ಕೂಡ್ಸಿ, ನೀವೆಲ್ಲೋ ನಾವೆಲ್ಲೋ, ನಿಮ್ಮನ್ನ ನಾವು ನೋಡಿಲ್ಲ, ನಮ್ಮನ್ನ ಒಂದಕ್ಕೊಂದು ಸಂಬಂಧ ಇಲ್ಲ, ಕೂಡ್ಸಿ ಇವತ್ತಿನ ದಿವಸ ಇದನ್ನೆಲ್ಲ ಇಷ್ಟ ಅಧ್ಯಾತ್ಮದ ಒಂದು ಚಿಂತನಾ ಮಾಡ್ಲಿಕ್ಕೆ ನಮ್ಮನ್ನು ಕೂಡ್ಸ್ಯಾರಲ್ಲ. ಇದೇ ಒಂದು ದೊಡ್ಡ ಅದ್ಭುತ, ಇದೇ ಒಂದು ದೊಡ್ಡ ಅದ್ಭುತ. ನಾವೇ ಭಾಗ್ಯವಂತರಿಷ್ಟೇ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಎಲ್ಲಾರು ಹೇಳೋಕೆ, ಒಬ್ರೇ ಹೇಳೋದಕ್ಕಿಂತ ಇವತ್ತು ಎಲ್ಲಾರು ತಮ್ಮ ತಮ್ಮ ಮನಸ್ಸಿನ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಅದು ಬಹಳ ಮುಖ್ಯ ಆದದ್ದು. ಅದರಿಂದ ಏನ್ ಗೊತ್ತಾಗುತ್ತಪ್ಪ ಅಂದ್ರೆ, ಇವತ್ತು ಒಂದು ಕಲಿತ ಏನು ಆ ಮಹಾರಾಜ ಸಮರ್ಥ ಸದ್ಗುರು ರಾಮದಾಸರು ಏನು ಆ ಮನಾಚ ಶ್ಲೋಕವನ್ನು ಹೇಳಿದ್ದಾರೆ ಅಂದ್ರೆ, ಇವತ್ತು ಅದೆಲ್ಲರಿಗೂ ಎಷ್ಟು ಮನ ಮುಟ್ಟೋ ಹಾಗೆ ಆಗಿದೆ. ಅದರಿಂದ ಅದು ಹರಿದಾಸರು ಹೆಂಗ ಜನರ ಅಂಕ ಡೊಂಕಗಳನ್ನ ತಿದ್ದಿದ್ರು, ಹಂಗ ಇವತ್ತು ಗುರುಗಳು ನಮ್ಮೆಲ್ಲರ ಅಂಕ ಡೊಂಕಗಳನ್ನ ಪ್ರತ್ಯಕ್ಷವಾಗಿ ಕನ್ನಡಿ ಹಿಡಿದ್ರು. ನೀವು ನಮ್ಮ ಅಂಕ ಡೊಂಕಗಳನ್ನ ಕನ್ನಡಿ ತೋರಿಸ್ಬಿಟ್ರು, ನಾವು ಕನ್ನಡಿ ತೋರಿಸ್ಬಿಟ್ಟಿದ್ದಾರೆ. ಆ ಕನ್ನಡಿ ಒಳಗೆ ನೋಡ್ಕೊಂಡು ಯಾವ ರೀತಿ ಅದು ಆರ್ಜವಿ ಅಂತ ಹೇಳಿದ್ರು, ಆ ಒಂದು ಇದನ್ನ ನಾವು ಅಳವಡಿಸ್ಕೋಬೇಕು. ಆರ್ಜವಿ ಇನ್ನೊಂದ್ಸಲ ಹೇಳ್ರಿ, ಒಂಚೂರು ನನ್ಗೆ ಗೊತ್ತಾಗ್ಲಿಲ್ಲ, ಅರ್ಥ ಆಗ್ಲಿಲ್ಲ. ಆರ್ಜವ ಅಂದ್ರ ಮೃದುವಾಗಿರುದ್ರಿ, ಸೌಮ್ಯವಾಗಿ ಮಾತಾಡೋದು, ಸಣ್ಣವರಾಗಿರೋದು, ಅಹಂಕಾರ ತೋರ್ಸ್ಲಾರ್ದ ಇರೋದು, ಎಲ್ಲರನ್ನು ಪ್ರೇಮ ಮಾಡುದು, ಎಲ್ಲರೊಳಗೂ ಸದ್ಗುರುನಾಥ್ ಇದ್ದಾನಂತ ತಿಳ್ಕೊಂಡ ಅಷ್ಟೊಂದು ನಮ್ರವಾಗಿ ವರ್ತನೆ ಮಾಡುದು ಅನ್ನೋದಲ್ಲ, ಇದಕ್ಕೆ ಆರ್ಜವ ವೃತ್ತಿ ಅಂತ. ಇದು ಆರ್ಜವ ವೃತ್ತಿ. ನಾವ್ ಹೆಂಗ್ ಮಾಡ್ತೇವು? ಗುರುಲಿಂಗಜಂಗ ಮಹಾರಾಜರು ಒಂದು ಪದ ಬರ್ದಾರ, ಬಲ್ಲವಗೆ ಆರ್ಜವ ಮಾಡುತ್ತಲೇ ಆದ, ಬಡವಗೆ ನೋಯಿಸಿ ನುಡಿಯುತ್ತಲೇ ಆದ. ಅಂದ್ರ ರೊಕ್ಕ ಇದ್ದವ್ರು ಶ್ರೀಮಂತರ ಮುಂದೆ ಅಗದಿ ಒಳ ಸಣ್ಣ ಆಗಿರೋದು, ಬಡವ ಇದ್ದಂದ್ರ ಅವನ್ ಎತ್ತರೆ ಮಾತಾಡುದು, ಇದು ನಾವು ಮಾಡುವ ಆರ್ಜವ ಇದು ಏನ್ರಿ. ಆದ್ರ ಅವ್ರ ಹಂಗಲ್ಲ, ನೀ ಎಲ್ಲದ್ರೊಳಗೂ ಭಗವಂತ ಇದ್ದಾನೆ, ನೀನು ಗುರುನಾಥ್ ಇದ್ದಾನ ಅಂತೇಳಿ ಎಲ್ಲರ ಜೋಡಿ ಪ್ರೇಮದಿಂದ ಇರಂತೇಳಿ ಸಮರ್ಥ ಇವತ್ತಿನ ದಿವಸ ಹೇಳಿಕ ಸದಾ ಅಂತ ಜೋಡಿಸ್ಯಾರ. ಅದಕ್ಕೆ ಸದಾ ಆರ್ಜವಿ ಅಂದ್ರೆ ಏನು, ಎಲ್ಲಾ ಟೈಮ್ದಾಗ ಎಲ್ಲಾ ಲೋಕಿ ಅಂತಾರ. ಈ ಲೋಕದೊಳಗಿನ ಪ್ರತಿಯೊಂದು ಜನರ ಜೋಡಿ, ಒಂದು ಪ್ರಾಣಿ ಜೋಡಿ ಮೊದಲು ಮಾಡಿಕೊಂಡೆ ನೀನು ಪ್ರೇಮದಿಂದ ಅಂತ ಆರ್ಜವಿ ಅನ್ನೋ ಆ ವಿದ್ಯೆಯನ್ನು ಕಲಿತ ಏಕಾಂತದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಏಕಾಂತದಲ್ಲಿದ್ದು ಸಾಧನೆ ಮಾಡಬೇಕು, ಕಾಡಿಗೆ ಹೋಗ್ಬೇಡಿ ಅಂತಾನು ಹೇಳಿದ್ರು. ಮನೆಯಲ್ಲೇ ಇದ್ದು, ಮನೆಯಲ್ಲೇ ಯಾವುದೋ ಒಂದು ಕೋಲಿಯಲ್ಲಿ ಕತ್ಲು ಭಾಗದಲ್ಲಿ ಕೂತು ಆ ಭಗವಂತನನ್ನ ನಾಮಸ್ಮರಣೆ ಮಾಡ್ತಾ
ನಿಜವಾದ ಒಂದು ಭಗವಂತನ ಅರಿವು ಮಾಡಿಕೊಂಡು ಆ ಆರ್ಜವಿ ಅನ್ನೋ ಒಂದು ಶಬ್ದವನ್ನು ನಾವು ಪದೇ ಪದೇ ಸ್ಮರಣೆಯಲ್ಲಿ ತಂದುಕೊಂಡು ನಾವು ಅದನ್ನ ಕಲಿಯೋಣ ಅಂತ ಹೇಳ್ತಾ ಗುರುಗಳಿಗೆ ನಮಸ್ಕಾರಗಳನ್ನ ಹೇಳ್ತಾ ಇದ್ದೆ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ವೀರ ಸಮರ್ಥ. ಅಪ್ಪಣೆ ಕೊಡ್ತೇನೆ. ಆಯ್ತು. ರಾಜಾದ್ರ ನಮಸ್ಕಾರ. ನಿಮಗೆಲ್ಲರಿಗೂ ದಾಸವಾದ ನಮಸ್ಕಾರ.